ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಆರಾಧನಾ ಕೂಟಕ್ಕೆ ಸೇರಿ ಬಂದಿರುವಂಥ ಎಲ್ಲ ದೇವಜನರಿಗೆ, ಎಲ್ಲ ಸಹೋದರ ಸಹೋದರಿಯರಿಗೆ, ಆನ್ಲೈನ್ ಮೂಲಕ ಟಿವಿ ಮೂಲಕ ಭಾಗವಹಿಸ್ತಿರುವಂಥ ಸಮಸ್ತ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಆರಾಧನಾ ಕೂಟದಲ್ಲಿ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ಮತ್ತು ಯೇಸು ಕ್ರಿಸ್ತನ ನಾಮದಲ್ಲಿ ಹೃದಯಾಂತರಾಳದಿಂದ ಪ್ರೀತಿಯ ವಂದನೆಗಳನ್ನು ಕೂಡ ತಿಳಿಸ್ತಾ ಇದ್ದೇನೆ. ನಾವು ಈ ದಿನದಲ್ಲಿ ಹಾಡುತ್ತಾ ಸ್ತುತಿಸುತ್ತಾ ಕರ್ತನನ್ನು ಕೊಂಡಾಡೋಣ. ಕರ್ತನು ನಮಗೆ ನೂತನ ವಾರವನ್ನು, ನೂತನ ದಿನವನ್ನು ಕೊಟ್ಟಿರುವುದಕ್ಕಾಗಿ ಕೃತಜ್ಞತೆ ಉಳ್ಳವರಾಗಿರೋಣ. ನಾವು ಹೃದಯಾಂತರಾಳದಿಂದ ಸ್ತುತಿಸಿ ಪ್ರಾರ್ಥಿಸಿ, ಕರ್ತನೆ ನಿನ್ನ ವಾಕ್ಯಗಳನ್ನು ದಯಪಾಲಿಸು ಎಂಬುದಾಗಿ ನಾವು ಬೇಡಿಕೊಳ್ಳುವಂಥವರಾಗಿರೋಣ. ನಾವು ಪ್ರಾರ್ಥನೆಯೊಂದಿಗೆ ಆರಾಧನಾ ಕೂಟವನ್ನು ಪ್ರಾರಂಭಿಸುವಂಥವರಾಗಿರೋಣ. ಪ್ರಾರ್ಥಿಸೋಣ. ಮಹಾಪರಿಶುದ್ಧನಾಗಿರುವ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ಕಳೆದ ವಾರದಲ್ಲೆಲ್ಲ ನಮ್ಮನ್ನು ಕಾದು ಕಾಪಾಡಿ ನೂತನ ವಾರವನ್ನು ಕೊಟ್ಟು, ನೂತನ ದಿನವನ್ನು ಕೊಟ್ಟು, ಈ ವಾರದ ಮೊದಲನೇ ದಿನದಲ್ಲಿ ನಿನ್ನ ಪಾದಗಳ ಬಳಿಗೆ ಬರುವ ಹಾಗೆ ನಮಗೆ ಸಹಾಯ ಮಾಡಿರುವುದರಿಂದ ನಾವು ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಾವು ನಿನ್ನನ್ನು ಕೊಂಡಾಡ್ತಾ ಇದ್ದೇವೆ. ನೀನು ಮಾಡಿದ ಎಲ್ಲ ಉಪಕಾರಕ್ಕಾಗಿ ಸ್ತೋತ್ರ. ಎಲ್ಲ ಹೌದು ಕರ್ತನೆ, ಉಪಕಾರಕ್ಕಾಗಿ ಹೃದಯಾಂತರಾಳದಿಂದ ನಿನಗೆ ವಂದನೆ ಹೇಳುವವರಾಗಿದ್ದೇವೆ, ಆರಾಧನೆ ಮಾಡುವವರಾಗಿದ್ದೇವೆ ಸ್ವಾಮಿ. ಈ ದಿನದಲ್ಲಿ ನಿನ್ನ ಪಾದಗಳ ಬಳಿಗೆ ನಾವು ಬಂದಿರುವಾಗ ನಿನ್ನನ್ನು ಹಾಡಲು, ಸ್ತುತಿಸಲು, ಕೊಂಡಾಡಲು ನಮಗೆ ಸಹಾಯ ಮಾಡು. ನಿನ್ನ ವಾಕ್ಯಗಳ ಮೂಲಕ ಮಾತನಾಡು. ಆನ್ಲೈನ್ ಮೂಲಕ ಟಿವಿ ಮೂಲಕ ಭಾಗವಹಿಸಿರುವಂಥ ಅನೇಕರಿದ್ದಾರೆ, ಅವರೆಲ್ಲರಿಗೆ ನೀನು ಸಹಾಯ ಮಾಡು ಸ್ವಾಮಿ. ಹಾಗೆ ಲೋಕದಾದ್ಯಂತ ಇರುವ ಎಲ್ಲ ದೇವಜನರನ್ನು, ಈ ದಿನ ನಡೆಯುವಂಥ ಆರಾಧನಾ ಕೂಟಗಳನ್ನು ನೀನು ಆಶೀರ್ವಾದ ಮಾಡು. ನಿನ್ನ ನಾಮವನ್ನು ಮಹಿಮೆಪಡಿಸಿಕೊ. ನಿನ್ನ ಜನರನ್ನು ನೀನು ಆಶೀರ್ವಾದ ಮಾಡು. ಪ್ರಾರ್ಥನೆ ಕೇಳಿದ್ದಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯಾಗಿರುವ ದೇವರೇ, ಆಮೇನ್, ಆಮೇನ್. ನಾವು ನಮ್ಮ ಕರ್ತನನ್ನು ಹಾಡುತ್ತಾ ಸ್ತುತಿಸುತ್ತಾ ನಾವು ಕೊಂಡಾಡುವಂಥವರಾಗಿರೋಣ. ಆತನ ನಾಮಕ್ಕೆ ಸದಾ ಕಾಲಕ್ಕೆ ಘನಮಾನ ಮಹಿಮೆಯನ್ನು ಅರ್ಪಿಸೋಣ. ಹೌದು, ಮಹಿಮೆ ಮಹಿಮೆ ಸದಾ ಆತನಿಗೆ, ಯೇಸು ರಾಜನಿಗೆ ಎಂದಿಗಾಗಲಿ ಎಂಬ ಗೀತೆಯನ್ನು ಹಾಡುತ್ತಾ ನಾವು ಕರ್ತನನ್ನು ಕೊಂಡಾಡೋಣ. ಮಹಿಮೆ ಮಹಿಮೆ ಸದಾತನಿಗೆ, ಯೇಸು ರಾಜನಿಗೆಂದಿಗಾಗಲಿ. ಮಹಿಮೆ ಸದಾತನಿಗೆ, ಯೇಸು ರಾಜನಿಗೆಂದಿಗಾಗಲಿ. ರಕ್ಷಣಾನಂದವ ನೀಡಿದ ಕರ್ತನ ಎಂದೆಂದು ಹಾಡಿಕೊಂಡಾಡುವ. ರಕ್ಷಣಾನಂದವ ನೀಡಿದ ಕರ್ತನ ಎಂದೆಂದು ಹಾಡಿಕೊಂಡಾಡುವ. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ. ಅತಿ ಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದನು. ಅತಿ ಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದನು. ಕುರುಡನಾಗಿದ್ದೆ, ಕರುಣೆ ತೋರಿದೆ, ಪರಮ ದೃಷ್ಟಿಯ ನೀಡಿದೆ. ಕುರುಡನಾಗಿದ್ದೆ, ಕರುಣೆ ತೋರಿದೆ, ಪರಮ ದೃಷ್ಟಿಯ ನೀಡಿದೆ. ಕರುಣಾ ಸಾಗರ ಪಾಪಿಯ ರಕ್ಷಿಸ ಧರೆಗಿಳಿದು ನೀ ಬಂದವನೇ. ಕರುಣಾ ಸಾಗರ ಪಾಪಿಯ ರಕ್ಷಿಸ ಧರೆಗಿಳಿದು ನೀ ಬಂದವನೇ. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ. ಅತಿ ಘೋರವಾದ ಪಾಪದ ಬಂಧನಿ ನನ್ನನ್ನೆಂದಿಗೂ ಬಿಡಿಸಿದನು. ಅತಿ ಘೋರವಾದ ಪಾಪದ ಬಂಧನಿ ನನ್ನನ್ನೆಂದಿಗೂ ಬಿಡಿಸಿದನು. ಜೀವ ಮಾರ್ಗದೊಳು ಹೋಗುವೆ ಹೋಗುವೆ, ಯೇಸು ರಾಜನ ಹಿಂದೆ ಹೋಗುವೆ. ಜೀವ ಮಾರ್ಗದೊಳು ಹೋಗುವೆ ಹೋಗುವೆ, ಯೇಸು ರಾಜನ ಹಿಂದೆ ಹೋಗುವೆ. ಭಾಗ್ಯಕಾನನಿಗೆ ಸೇರುವವರೆಗೆ ಸದಾ ಆತನ ಹಿಂದೆ ಹೋಗುವೆ. ಭಾಗ್ಯಕಾನನಿಗೆ ಸೇರುವವರೆಗೆ ಸದಾ ಆತನ ಹಿಂದೆ ಹೋಗುವೆ. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ.
ಅತಿ ಘೋರವಾದ ಪಾಪದ ಬಂಧದಿ ನನ್ನನೆಂದಿಗೂ ಬಿಡಿಸಿದನು. ಅತಿ ಘೋರವಾದ ಪಾಪದ ಬಂಧದಿ ನನ್ನನೆಂದಿಗೂ ಬಿಡಿಸಿದನು. ಜೀವ ಮಾರ್ಗದೊಳು ಹೋಗುವೆ ಹೋಗುವೆ, ಯೇಸು ರಾಜನ ಹಿಂದೆ ಹೋಗುವೆ. ಜೀವ ಮಾರ್ಗದೊಳು ಹೋಗುವೆ ಹೋಗುವೆ, ಯೇಸು ರಾಜನ ಹಿಂದೆ ಹೋಗುವೆ. ಭಾಗ್ಯಕಾನನಿಗೆ ಸೇರುವವರೆಗೆ ಸದಾ ಆತನ ಹಿಂದೆ ಹೋಗುವೆ. ಭಾಗ್ಯಕಾನನಿಗೆ ಸೇರುವವರೆಗೆ ಸದಾ ಆತನ ಹಿಂದೆ ಹೋಗುವೆ. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ. ಅತಿ ಘೋರವಾದ ಪಾಪದ ಬಂಧದಿ ನನ್ನನೆಂದಿಗೂ ಬಿಡಿಸಿದನು. ಅತಿ ಘೋರವಾದ ಪಾಪದ ಬಂಧದಿ ನನ್ನನೆಂದಿಗೂ ಬಿಡಿಸಿದನು. ಮಹಿಮೆ ಮಹಿಮೆ ಸದಾತನಿಗೆ, ಯೇಸು ರಾಜನಿಗೆಂದಿಗಾಗಲಿ. ಮಹಿಮೆ ಮಹಿಮೆ ಸದಾತನಿಗೆ, ಯೇಸು ರಾಜನಿಗೆಂದಿಗಾಗಲಿ. ರಕ್ಷಣಾನಂದವ ನೀಡಿದ ಕರ್ತನ ಎಂದೆಂದು ಆಡಿಕೊಂಡಾಡುವೆ. ರಕ್ಷಣಾನಂದವ ನೀಡಿದ ಕರ್ತನ ಎಂದೆಂದು ಆಡಿಕೊಂಡಾಡುವೆ. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ. ಅತಿ ಘೋರವಾದ ಪಾಪದ ಬಂಧದಿ ನನ್ನನೆಂದಿಗೂ ಬಿಡಿಸಿದನು. ಅತಿ ಘೋರವಾದ ಪಾಪದ ಬಂಧದಿ ನನ್ನನೆಂದಿಗೂ ಬಿಡಿಸಿದನು. ಹಾಲೆಲೂಯ 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 ಹಾಲೆಲೂಯ. ಹೌದು, ಕುರುಡನಾಗಿದ್ದಾಗ, ಹೌದು ಸ್ವಾಮಿ, ಕರುಣೆ ತೋರಿದಂಥ ದೇವರೇ, ಹೌದು, ಜೀವ ಮಾರ್ಗದಳು ಹಿಂಬಾಲಿಸುವ ಹಾಗೆ, ಹೌದು, ನಿತ್ಯ ಜೀವವನ್ನು ದಾನವಾಗಿ ಕೊಟ್ಟಿರುವಂಥ ಕರ್ತನೆ ನಿನಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ. ಹೌದು ಸ್ವಾಮಿ, ನಿನ್ನ ನಾಮಕ್ಕೆ ಮಹಿಮೆ, ಸ್ತುತಿ, ಸ್ತೋತ್ರ, ಆರಾಧನೆ ಅರ್ಪಿಸುವವರಾಗಿದ್ದೇವೆ. ನಮಗೆ ರಕ್ಷಣೆ ಕೊಟ್ಟಿರುವುದಕ್ಕಾಗಿ, ರಕ್ಷಣಾನಂದ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಹಾಲೆಲೂಯ. ಹೌದು, ನಮ್ಮ ಕರ್ತನ ನಾಮ ಎಂದೆಂದಿಗೂ ನಮ್ಮ ಆಶ್ರಯವಾಗಿರುವಂಥ ನಾಮ. ಈ ಲೋಕದ ಮನುಷ್ಯರಲ್ಲಿ ಭರವಸೆ ಇಟ್ಟರೆ ನಾವು ನಿರಾಶೆಗೆ ಒಳಗಾಗಬಹುದು. ಹೌದು, ಈ ಲೋಕದ ಮನುಷ್ಯರ ಮೇಲೆ, ಪ್ರಭುಗಳ ಮೇಲೆ, ಅರಸರುಗಳ ಮೇಲೆ, ಹೌದು, ಹಣದ ಮೇಲೆ ಭರವಸೆ ಇಟ್ಟರೆ, ಹೌದು, ನಾವು ಆಶಾಭಂಗ ಪಡುವಂಥವರಾಗಿದ್ದೇವೆ. ಕರ್ತನ ನಾಮ ನಮಗೆ ಆಶ್ರಯವಾದಂಥ ನಾಮ. ಆ ನಾಮದಲ್ಲಿ ಭರವಸೆ ಇಡುವಾಗ ನಾವು ಭಯಪಡಬೇಕಾಗಿಲ್ಲ. ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ನೀರೇ ಎಲ್ಲವ ನೋಡಿಕೊಳ್ಳುವ. ಯೆಹೋವಾ ನೀರೇ ಎಲ್ಲವ ನೋಡಿಕೊಳ್ಳುವ. ಅಗತ್ಯವೆಲ್ಲ ಪೂರೈಸುವನು, ನಮ್ಮ ಅಗತ್ಯವೆಲ್ಲ ಪೂರೈಸುವನು. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ನಿಸಿಯೇ ಎಂದೆಂದು ಜಯ ನೀಡುವ. ಯೆಹೋವಾ ನಿಸಿಯೇ ಎಂದೆಂದು ಜಯ ನೀಡುವ. ಸೋಲಿಲ್ಲ ನನಗೆ, ಸೋಲಿಲ್ಲ, ಸೋಲಿಲ್ಲ ನನಗೆ, ಸೋಲಿಲ್ಲ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ.
ಯೆಹೋವಾ ರಾಫಾ ಆರೋಗ್ಯದಾಯಕನೇ, ಯೆಹೋವಾ ರಾಫಾ ಆರೋಗ್ಯದಾಯಕನೇ. ಗುಣವಾದೆವು ಯೇಸು ಗಾಯದಿಂದ, ಗುಣವಾದೆವು ಯೇಸು ಗಾಯದಿಂದ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ರೂವಾ ಒಳ್ಳೆಯ ಕುರುಬನೇ, ಯೆಹೋವಾ ರೂವಾ ಒಳ್ಳೆಯ ಕುರುಬನೇ. ಕೊರತೆ ಇಲ್ಲ ನನಗೆ, ಕೊರತೆ ಇಲ್ಲ, ಕೊರತೆ ಇಲ್ಲ ನನಗೆ, ಕೊರತೆ ಇಲ್ಲ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ತಮ್ಮ ಜೊತೆಯಲ್ಲಿ ಇರುವನು, ಯೆಹೋವಾ ತಮ್ಮ ಜೊತೆಯಲ್ಲಿ ಇರುವನು. ಭಯವಿಲ್ಲ ಯಾವ ಭಯವೂ ಇಲ್ಲ, ಭಯವಿಲ್ಲ ಯಾವ ಭಯವೂ ಇಲ್ಲ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ಈರೇ ಎಲ್ಲವ ನೋಡಿಕೊಳ್ಳುವ, ಯೆಹೋವಾ ಈರೇ ಎಲ್ಲವ ನೋಡಿಕೊಳ್ಳುವ. ಅಗತ್ಯವೆಲ್ಲ ಪೂರೈಸುವನು, ನಮ್ಮ ಅಗತ್ಯವೆಲ್ಲ ಪೂರೈಸುವನು. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ನಿಸಿಯೇ ಎಂದೆಂದು ಜಯ ನೀಡುವ, ಯೆಹೋವಾ ನಿಸಿಯೇ ಎಂದೆಂದು ಜಯ ನೀಡುವ. ಸೋಲಿಲ್ಲ ನನಗೆ, ಸೋಲಿಲ್ಲ, ಸೋಲಿಲ್ಲ ನನಗೆ, ಸೋಲಿಲ್ಲ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ರಾಫಾ ಆರೋಗ್ಯದಾಯಕನೇ, ಯೆಹೋವಾ ರಾಫಾ ಆರೋಗ್ಯದಾಯಕನೇ. ಗುಣವಾದೆವು ಯೇಸು ಗಾಯದಿಂದ, ಗುಣವಾದೆವು ಯೇಸು ಗಾಯದಿಂದ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಹೌದು, ನಮ್ಮ ಸಂಗಡ ಇರುವಂತ, ಹೌದು ಯೆಹೋವ ಶಮ್ಮ ದೇವರೇ, ನಮ್ಮನ್ನು ಅದ್ಭುತವಾಗಿ ಹೌದು ನಡೆಸುವಂತ ಯೆಹೋವ, ಹೌದು ರೂವಾ ದೇವರೇ, ಒಳ್ಳೆಯ ಕುರುಬನಾಗಿರುವಂತ ದೇವರೇ ನಿನಗೆ ಸ್ತೋತ್ರ. ಹೌದು, ನಮಗೆ ಎಲ್ಲವನ್ನು ಒದಗಿಸುವಂತ ಯೆಹೋವ ಈರೇ ನಿನಗೆ ಸ್ತೋತ್ರ. ಹೌದು, ನಮಗೆ ಜಯ ಕೊಟ್ಟು ನಡೆಸುವ, ಎಲ್ಲ ಸೋಲುಗಳಲ್ಲಿ ನಮಗೆ ಜಯ ಕೊಟ್ಟು ಅದ್ಭುತವಾಗಿ ನಡೆಸುವ ಯೆಹೋವ ನಿಸಿ ದೇವರೇ ನಿನಗೆ ಸ್ತೋತ್ರ. ಹೌದು, ಎಲ್ಲ ರೋಗಗಳಿಂದ ನಮಗೆ ಬಿಡುಗಡೆ ಕೊಡುವಂತ ಹೌದು ಯೆಹೋವ ರಾಫಾ ದೇವರೇ ನಿನಗೆ ಸ್ತೋತ್ರ. ಹೌದು ಸ್ವಾಮಿ, ನಿನ್ನ ಬಾಸುಂಡೆಗಳಿಂದ ನಮಗೆ ರೋಗವಾಸಿಯಾಗಿದೆ. ಹಾಲೆಲೂಯಾ. ಹೌದು ಸ್ವಾಮಿ, ಈ ಹೊತ್ತು ಹೌದು ಕರ್ತನೆ, ನಮ್ಮೊಂದಿಗೆ ಸೇರಿ ನಿನ್ನನ್ನು ಆರಾಧಿಸುವಂತ ಎಲ್ಲರ ಸಮಸ್ತ ರೋಗಗಳ ಕಟ್ಟುಗಳು ಯೇಸುವಿನ ನಾಮದಲ್ಲಿ ಮುರಿಯಲಿ. ಆಮೆನ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಹೌದು, ಒಬ್ಬ ಭಕ್ತನು ಹಾಡ್ತಾ ಇದ್ದಾನೆ,
ನನ್ನ ಪ್ರಾಣ ಇರುವವರೆಗೂ ನಿನ್ನ ಪ್ರೀತಿ ಮಾಡುವೆನು, ನನ್ನ ಉಸಿರು ಇರುವವರೆಗೂ ನಿನ್ನ ಸೇವೆ ಮಾಡುವೆನು ಎಂಬುದಾಗಿ. ಹೌದು, ಆತನನ್ನು ನಾವು ಸೇವಿಸೋಣ, ಆತನನ್ನು ಪ್ರೀತಿಸೋಣ. ಯಾಕಂದರೆ ಆತ ನಮ್ಮನ್ನು ಪ್ರೀತಿಸಿದ್ದಾನೆ. ಆತನಿಗೆ ನಾವು ಉಪಕಾರ ಸ್ತುತಿ ಮಾಡುವಂಥವರಾಗಿರೋಣ. ನನ್ನ ಇರುವರೆಗೂ ನಿನ್ನ ಪ್ರೀತಿ ಮಾಡುವೆನು, ಈ ಉಸಿರು ಇರುವರೆಗೂ ನಿನ್ನ ಸೇವೆ ಮಾಡುವೆನು. ನನ್ನ ಪ್ರಾಣ ಇರುವರೆಗೂ ನಿನ್ನ ಪ್ರೀತಿ ಮಾಡುವೆನು, ಈ ಉಸಿರು ಇರುವರೆಗೂ ನಿನ್ನ ಸೇವೆ ಮಾಡುವೆನು. ಪ್ರೀತಿ ಮಾಡುವೆನು, ನಿನ್ನ ಪ್ರೀತಿ ಮಾಡುವೆನು, ಪ್ರೀತಿ ಮಾಡುವೆನು, ನಿನ್ನ ಪ್ರೀತಿ ಮಾಡುವೆನು. ನನ್ನ ಪ್ರಾಣ ಇರುವರೆಗೂ ನಿನ್ನ ಪ್ರೀತಿ ಮಾಡುವೆನು, ಈ ಉಸಿರು ವರೆಗೂ ನಿನ್ನ ಸೇವೆ ಮಾಡುವೆನು. ಒಳ್ಳೆಯ ದೇವರು ನೀನೇ, ನನ್ನ ಪ್ರೀತಿಸಿದ ಯೇಸುವೇ, ನನಗಾಗಿ ನಿನ್ನ ಜೀವ ಕೊಟ್ಟೆ, ನನ್ನ ರಕ್ಷಿಸಿದ ಯೇಸುವೇ. ಒಳ್ಳೆಯ ದೇವರು ನೀನೇ, ನನ್ನ ಪ್ರೀತಿಸಿದ ಯೇಸುವೇ, ನನಗಾಗಿ ನಿನ್ನ ಜೀವ ಕೊಟ್ಟೆ, ನನ್ನ ರಕ್ಷಿಸಿದ ಯೇಸುವೇ. ನನ್ನ ಪಾಪವೆಲ್ಲ ಪರಿಹರಿಸಿ ನಿನ್ನ ಮಗನಾಗಿ ಮಾಡಿಕೊಂಡೆ, ನನ್ನ ಪಾಪವೆಲ್ಲ ಪರಿಹರಿಸಿ ನಿನ್ನ ಮಗನಾಗಿ ಮಾಡಿಕೊಂಡೆ. ಪ್ರೀತಿ ಮಾಡುವೆನು, ನಿನ್ನ ಪ್ರೀತಿ ಮಾಡುವೆನು, ಪ್ರೀತಿ ಮಾಡುವೆನು, ನಿನ್ನ ಪ್ರೀತಿ ಮಾಡುವೆನು. ನನ್ನ ಪ್ರಾಣ ಇರುವರೆಗೂ ನಿನ್ನ ಪ್ರೀತಿ ಮಾಡುವೆನು, ಈ ಉಸಿರು ಇರುವರೆಗೂ ಸೇವೆ ಮಾಡುವೆನು. ಕಷ್ಟದ ದಿನಗಳಲ್ಲಿ ನೀನು ನನ್ನ ಕೈ ಬಿಡದೆ ಕಾಪಾಡಿದೆ, ಆತಂಕ ಎದುರಾಗಿ ಬರಲು ನನ್ನ ಜೊತೆಗಿದ್ದು ಬಲಪಡಿಸಿದೆ. ಕಷ್ಟದ ದಿನಗಳಲ್ಲಿ ನೀನು ನನ್ನ ಕೈ ಬಿಡದೆ ಕಾಪಾಡಿದೆ, ಆತಂಕ ಎದುರಾಗಿ ಬರಲು ನನ್ನ
ಬಲಪಡಿಸಿದೆ. ನಾ ದುಃಖಿಸಿದ ದಿನಗಳೆಲ್ಲ ನನ್ನ ಅಪ್ಪಿಕೊಂಡು ಸಂತೈಸಿದೆ. ನಾ ದುಃಖಿಸಿದ ದಿನಗಳೆಲ್ಲ ನನ್ನ ಅಪ್ಪಿಕೊಂಡು ಸಂತೈಸಿದೆ. ಪ್ರೀತಿ ಮಾಡುವೆನು ನಿನ್ನ ಪ್ರೀತಿ ಮಾಡುವೆನು. ಪ್ರೀತಿ ಮಾಡುವೆನು ನಿನ್ನ ಪ್ರೀತಿ ಮಾಡುವೆನು. ನನ್ನ ಪ್ರಾಣ ಇರುವರೆಗೂ ನಿನ್ನ ಪ್ರೀತಿ ಮಾಡುವೆನು. ನೀವು ಉಸಿರು ಇರುವರೆಗೂ ನಿನ್ನ ಸೇವೆ ಮಾಡುವೆನು. ಈ ಒಂದು ಜೀವಿತವ ನಿನಗೆ ಸಂಪೂರ್ಣವಾಗಿ ಅರ್ಪಿಸುವೆನು. ನಶಿಸುವ ಜನರ ಬಳಿಗೆ ನಿನ್ನ ಶುಭವಾರ್ತೆ ಕೊಂಡೊಯ್ಯುವೆ. ಈ ಒಂದು ಜೀವಿತವ ನಿನಗೆ ಸಂಪೂರ್ಣವಾಗಿ ಅರ್ಪಿಸುವೆನು. ನಶಿಸುವ ಜನರ ಬಳಿಗೆ ನಿನ್ನ ಶುಭವಾರ್ತೆ ಕೊಂಡೊಯ್ಯುವೆ. ಪ್ರಾಣ ಕೊಟ್ಟ ನಿನ್ ಪ್ರೀತಿಯ ಈ ಜಗಕ್ಕೆಲ್ಲ ಸಾರುವೆನು. ಪ್ರಾಣ ಕೊಟ್ಟ ನಿನ್ ಪ್ರೀತಿಯ ಈ ಜಗಕ್ಕೆಲ್ಲ ಸಾರುವೆನು. ಪ್ರೀತಿ ಮಾಡುವೆನು ನಿನ್ನ ಪ್ರೀತಿ ಮಾಡುವೆನು. ಪ್ರೀತಿ ಮಾಡುವೆನು ನಿನ್ನ ಪ್ರೀತಿ ಮಾಡುವೆನು. ನನ್ನ ಪ್ರಾಣ ಇರುವರೆಗೂ ನಿನ್ನ ಪ್ರೀತಿ ಮಾಡುವೆನು. ಈ ಉಸಿರು ಇರುವರೆಗೂ ನಿನ್ನ ಸೇವೆ ಮಾಡುವೆನು. ನನ್ನ ಪ್ರಾಣ ಇರುವರೆಗೂ ನಿನ್ನ ಪ್ರೀತಿ ಮಾಡುವೆನು. ಈ ಉಸಿರು ಇರುವರೆಗೂ ನಿನ್ನ ಸೇವೆ ಮಾಡುವೆನು. ಪ್ರೀತಿ ಮಾಡುವೆನು ನಿನ್ನ ಪ್ರೀತಿ ಮಾಡುವೆನು. ಯೇಸುವೇ ತಂದೆಯಾದ ದೇವರೇ, ಪ್ರೀತಿ ಮಾಡುವೆನು ನಿನ್ನ ಪ್ರೀತಿ ಮಾಡುವೆನು. ಹೌದು, ನಮಗಾಗಿ ಪ್ರಾಣ ಕೊಟ್ಟಂತ, ನಮಗಾಗಿ ರಕ್ತ ಸುರಿಸಿದಂತ ನಮ್ಮ ಕರ್ತನನ್ನು ನಾವು ಪ್ರೀತಿಸೋಣ. ಆತನ ಸುವಾರ್ತೆಯನ್ನು ನಾವು ಸಾರುವಂಥವರಾಗಿರೋಣ. ಕಷ್ಟದ ದಿನಗಳಲ್ಲಿ ನಮ್ಮನ್ನು ಕೈ ಬಿಡದೆ ಕಾಪಾಡಿದಂಥ ದೇವರು, ಏನೆಲ್ಲ ಆತಂಕಗಳು ಎದುರಾಗಿ ಬರಲು ನಮ್ಮ ಜೊತೆಗಿದ್ದು ನಮ್ಮನ್ನು ಬಲಪಡಿಸಿದ ದೇವರು, ದುಃಖಿಸಿದ ದಿನಗಳಲ್ಲೆಲ್ಲ ಸಂತೈಸಿ ಅಪ್ಪಿಕೊಂಡಂಥ ದೇವರು, ಆ ಒಳ್ಳೆಯ ದೇವರನ್ನು ನಾವು ಕೊಂಡಾಡುವಂಥವರಾಗಿರೋಣ. ಆ ಒಳ್ಳೆಯ ಕರ್ತನನ್ನು ನಾವು ಘನಪಡಿಸುವಂಥವರಾಗಿರೋಣ.
ಯೇಸು ಕ್ರಿಸ್ತನೇ ಆರಾಧಿಸುವೆ, ನೀನೇ ನನ್ನಯ ರಕ್ಷಕನು. ಯೇಸು ಕ್ರಿಸ್ತನೇ ಆರಾಧಿಸುವೆ, ನೀನೇ ನನ್ನಯ ರಕ್ಷಕನು. ನಿನ್ನ ರಕ್ತದಿಂದ ನನ್ನ ಶುದ್ಧಿಸಿದೆ, ನಿನ್ನ ಬಾಸುಂಡೆಗಳಿಂದ ನನ್ನ ಗುಣಪಡಿಸಿದೆ. ನಿನ್ನ ರಕ್ತದಿಂದ ನನ್ನ ಶುದ್ಧಿಸಿದೆ, ನಿನ್ನ ಬಾಸುಂಡೆಗಳಿಂದ ನನ್ನ ಗುಣಪಡಿಸಿದೆ. ಯೇಸು ರಾಜನೇ ಹಲ್ಲೆಲೂಯಾ, ಮೃತ್ಯುಂಜಯನೇ ಕೊಂಡಾಡುವೆ. ಯೇಸು ರಾಜನೇ ಹಲ್ಲೆಲೂಯಾ, ಮೃತ್ಯುಂಜಯನೇ ನಿನ್ನ ಕೊಂಡಾಡುವೆ. Hallelujah, 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 hallelujah. ನಮ್ಮ ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಡೋಣ ಪ್ರಿಯರೇ. ಇದುವರೆಗೂ ಕರ್ತನನ್ನ ಹಾಡಿ ಆರಾಧಿಸುವಂತೆ ನಮ್ಮ ಕರ್ತನು ನಮಗೆ ಸಹಾಯ ಮಾಡಿದ್ದಾನೆ. ಹೌದು, ಆತನ ಘನವಾದಂಥ ನಾಮವನ್ನ ಸೃಷ್ಟಿಕರ್ತನಾದ, ರಕ್ಷಕನಾದ, ಉದ್ಧಾರಕನಾದ, ಪ್ರೀತಿ ಸ್ವರೂಪನಾದ ಆತನ ಉಪಕಾರಗಳನ್ನು ನೆನೆಸಿಕೊಂಡು ಆತನನ್ನು ಕೊಂಡಾಡುವಂತ ಮಹಾಕೃಪೆ ನಮ್ಮ ಕರ್ತನು ನಮಗೆ ಕೊಟ್ಟಿದ್ದಾನೆ. ಹೌದು, ಮುಂದಿನ ಭಾಗದಲ್ಲಿ ನಮ್ಮ ಕರ್ತನು ಹೌದು ತನ್ನ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತನಾಡುವುದಕ್ಕಾಗಿ, ಪ್ರತಿಯೊಬ್ಬೊಬ್ಬರನ್ನ ಬಲಪಡಿಸುವುದಕ್ಕಾಗಿ, ಪ್ರತಿಯೊಬ್ಬೊಬ್ಬರನ್ನ ಅಭಿಷೇಕಿಸುವುದಕ್ಕಾಗಿ, ಹೌದು ಎಲ್ಲ ದುಃಖ ನೋವುಗಳನ್ನು ನೀಗಿಸಿ ಸಂತೈಸುವುದಕ್ಕಾಗಿ, ನಂಬಿಕೆ ನಿರೀಕ್ಷೆಯನ್ನು ಹುಟ್ಟಿಸುವುದಕ್ಕಾಗಿ ನಾವು ಕರ್ತನ ಕರಗಳಲ್ಲಿ ಒಪ್ಪಿಸಿ ಪ್ರಾರ್ಥನೆ ಮಾಡುವಾಗ ಇವತ್ತು ಸ್ಯಾಮ್ಯುಯಲ್ ಪ್ರಾರ್ಥನೆ ಮಾಡಬೇಕು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ತಂದೆಯಾದ ದೇವರೇ, ಸ್ತೋತ್ರ ಕರ್ತನೆ, ಸ್ತೋತ್ರ ಕರ್ತನೆ, ಸ್ತೋತ್ರ ಅಪ್ಪ. ಏಳ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ನಿನ್ನನ್ನು ಆರಾಧಿಸುವಂತೆ, ನಿನ್ನ ಸ್ತುತಿಸುವಂತೆ ದೇವರೇ ಅಪ್ಪ, ನಿನ್ನ ನಾಮ ಮಹಿಮೆ ಪಡಿಸುವಂತೆ ನಮ್ಮ ದೇವರೇ ಅಪ್ಪ ಇವತ್ತು ನಮಗೆ ಸಹಾಯ ಮಾಡಿರೋದಕ್ಕಾಗಿ ಸ್ತೋತ್ರ ಕರ್ತನೆ. ಈ ಸಮಯದಲ್ಲಿ ಕೂಡ ಬೇಡಿಕೊಳ್ಳುತ್ತೇವೆ ಕರ್ತನೆ ಅಪ್ಪ. ಹಾಲೆಲೂಯಾ. ನೀನು ದೇವರಪ್ಪ ಮುಂದಿನ ಭಾಗದಲ್ಲಿ ನಮ್ಮೊಂದಿಗೆ ದೇವರಪ್ಪ ವಾಕ್ಯದ ಮುಖಾಂತರವಾಗಿ ನಮ್ಮೊಂದಿಗೆ ಮಾತನಾಡು ಸ್ವಾಮಿ ಕರ್ತನೆ ಅಪ್ಪ. ಪ್ರತಿಯೊಬ್ಬರಿಗೂ ಬೇಕಾಗಿರೋ ಆತ್ಮಿಕ ಮನ್ನವನ್ನು ದೇವರಪ್ಪ ನೀನು ದಯಪಾಲಿಸುವುದಕ್ಕಾಗಿ ಸ್ತೋತ್ರಪ್ಪ. ಆನ್ಲೈನ್ ಅಲ್ಲಿ ದೇವರಪ್ಪ ಅಲ್ಲೆಲ್ಲ ಟಿವಿ ಮುಖಾಂತರವಾಗಿ ನೋಡುವ ಪ್ರತಿಯೊಬ್ಬರು ದೇವರಪ್ಪ ಅಲ್ಲೆಲ್ಲ ನಮ್ಮ ದೇವರಪ್ಪ ಪ್ರತಿಯೊಬ್ಬರು ನೀನು ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ ಕರ್ತನೆ. ಪ್ರಾರ್ಥನೆ ಕೇಳಿರೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯಾದ ದೇವರೇ, ಆಮೆನ್, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೇರಿ ಬಂದಂಥ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮೆಲ್ಲರಿಗೂ ಈ ಆರಾಧನಾ ಕೂಟಕ್ಕೆ ಮತ್ತೊಮ್ಮೆ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ಸ್ವಲ್ಪ ಸಮಯ ನಾವೆಲ್ಲರೂ ಒಟ್ಟಿಗೆ ನಮ್ಮ ಕರ್ತನನ್ನು ಹಾಡಿ ಆರಾಧಿಸುವಂತೆ, ಪ್ರಾರ್ಥಿಸುವಂತೆ ನಮ್ಮ ದೇವರು ಸಹಾಯ ಮಾಡಿದ್ದಾನೆ. ಈ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನಿಸುವಂಥ ಸಮಯ. ದೇವರು ತನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತನಾಡುವಾತನಾಗಿದ್ದಾನೆ. ನಮಗೆ ಬೇಕಾದಂಥ ಆಲೋಚನೆಗಳನ್ನು ಒದಗಿಸಿಕೊಡುವಾತನಾಗಿದ್ದಾನೆ. ಹಾಗಾಗಿ ಟಿ ವಿ ಮೂಲಕ ಹಾಗೆ ವಿವಿಧ ಸೋಷಿಯಲ್ ಮೀಡಿಯಾಗಳ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸಿರುವಂಥ ಪ್ರತಿಯೊಬ್ಬರು ಹೌದು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆಯೊಂದಿಗೆ ಇರಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ದೇವರು ಪ್ರತಿಯೊಬ್ಬರಿಗೆ ಬೇಕಾದಂಥ ಆತ್ಮಿಕ ಆಹಾರ, ಆತ್ಮಿಕ ಮನ್ನ ಅಥವಾ ದೈವಿಕ ಆಲೋಚನೆಯನ್ನು ಈ ದಿನದಲ್ಲಿ ದಯಪಾಲಿಸುವಾತನಾಗಿದ್ದಾನೆ. ದೇವರ ವಾಕ್ಯದ ಆಲೋಚನೆಗಳು ಅಥವಾ ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತದೆ, ಸೃಷ್ಟಿ ಮಾಡ್ತದೆ, ಬಿಡುಗಡೆ ಕೊಡುತ್ತದೆ, ಹಾಗೆ ಸೌಖ್ಯ ಕೊಡುತ್ತದೆ, ಸಂತೋಷ ಸಮಾಧಾನ ಕೊಡುವಂಥದ್ದಾಗಿರ್ತದೆ. ದೇವರಿಗೆ ಸ್ತೋತ್ರ. ಹೌದು, ನಾವು ದೇವರ ವಾಕ್ಯವನ್ನು ಧ್ಯಾನಕ್ಕಾಗಿ ತೆಗೆದುಕೊಳ್ಳುವಾಗ ಜಕರಿಯನ ಪ್ರವಾದನೆಯ ಗ್ರಂಥ 4ನೇ ಅಧ್ಯಾಯ ಅದರ 7ನೇ ವಾಕ್ಯವನ್ನು ಪ್ರಾರಂಭದಲ್ಲಿ ನಾವು ಓದಿಕೊಳ್ಳುವಂಥವರಾಗಿರೋಣ. ದೇವರಿಗೆ ಸ್ತೋತ್ರ. ಜಕರಿಯನ ಪ್ರವಾದನೆಯ ಗ್ರಂಥ ಅದರ 4ನೇ ಅಧ್ಯಾಯ 7ನೇ ವಾಕ್ಯ.
ಯೆಹೋವನು ಜೆರುಬ್ಬಾಬೆಲನಿಗೆ ದಯಪಾಲಿಸಿದ್ದಾನೆ. ದೊಡ್ಡ ಬೆಟ್ಟವೇ ನೀನು ಯಾರು? ಜೆರುಬ್ಬಾಬೆಲನ ಮುಂದೆ ನೆಲ ಸಮವಾಗುವಿ. ಅವನು ಆ ಕಲಶದ ಕಲ್ಲನ್ನು ಕೋಲಾಹಲದೊಡನೆ ಮೆರವಣಿಗೆ ಮಾಡುವನು. ಇದರ ಮೇಲೆ ದೇವರ ದಯೆ ಇರಲಿ ಎಂದು ಜಯ ಘೋಷವಾಗುವುದು. ದೇವರಿಗೆ ಸ್ತೋತ್ರ ಜನಘೋಷವಾಗುವುದು. ದೇವರಿಗೆ ಸ್ತೋತ್ರ ಉಂಟಾಗಲಿ. ಅಲ್ಲಿ ಆ ವಾಕ್ಯ ನಮಗೆ ಪೂರ್ತಿ ಚಂದವಾಗಿ ಅರ್ಥ ಆಗಲಿಕ್ಕೆ 6ರಿಂದನೇ ಓದಿಕೊಳ್ಳೋಣ. ಆಗ ಅವನು ನನಗೆ ಪ್ರತ್ಯುತ್ತರವಾಗಿ ಹೀಗೆ ಹೇಳಿದನು, ಪರಾಕ್ರಮದಿಂದಲ ಬಲದಿಂದಲ ನನ್ನ ಆತ್ಮದಿಂದಲೇ ಎಂದು ಸೇನಾಧೀಶರ ಯೆಹೋವನ ನುಡಿ ಎಂಬಿ ಮಾತನ್ನು ಯೆಹೋವನು ಜೆರುಬ್ಬಾಬೆಲನಿಗೆ ದಯಪಾಲಿಸಿದ್ದಾನೆ. ದೊಡ್ಡ ಬೆಟ್ಟವೇ ನೀನು ಯಾರು? ಜೆರುಬ್ಬಾಬೆಲನ ಮುಂದೆ ನೆಲ ಸಮವಾಗುವಿ. ಅವನು ಕಲಶದ ಕಲ್ಲನ್ನು ಕೋಲಾಹಲದೊಡನೆ ಮೆರವಣಿಗೆ ಮಾಡುವನು. ಇದರ ಮೇಲೆ ದೇವರ ದಯೆ ಇರಲಿ ಎಂಬ ಜನಘೋಷವಾಗುವುದು. ದೇವರಿಗೆ ಸ್ತೋತ್ರ. ಇಲ್ಲಿ ನಡೀತಾ ಇದ್ದಂಥ ಅಥವಾ ನಡೆದಂಥ ವಿಚಾರ ಏನು ಅಂತ ಹೇಳಿದರೆ, ದೇವಾಲಯವನ್ನು ಕಟ್ತಾ ಇದ್ದಾರೆ. ಇದು ಇಸ್ರಾಯೇಲ್ ದೇಶದಲ್ಲಿ ಕಟ್ಟಲ್ಪಡುತ್ತಿರುವಂಥ 2ನೇ ದೇವಾಲಯ, ಅಥವಾ ಒಂದೇ ದೇವಾಲಯ, ಅದು 2ನೇ ಬಾರಿ ಕಟ್ತಾ ಇರುವಂಥದ್ದು. ಅಥವಾ ಕೆಲವರು 2ನೇ ದೇವಾಲಯ ಅಂತ ಹೇಳಿದ ಕೂಡಲೇ ಮೊದಲು ಒಂದಿತ್ತು, ಈಗ ಎರಡನೇದು ಬೇರೆ ಕಡೆ ಕಟ್ತಾ ಇದ್ದಾರೆ. ಹಾಗೆಲ್ಲ ಮೊದಲು ಇದ್ದ ಆಲಯ ಅದೇ ಸ್ಥಳದಲ್ಲಿತ್ತು, ಅದು ಕೆಡವಲ್ಪಟ್ಟಿತ್ತು. ನಂತರ 70 ವರ್ಷಗಳ ನಂತರ ಇಸ್ರಾಯೇಲ್ಯರು ಬಾಬೇಲ್ ದೇಶದಿಂದ ಮರಳಿ ಬರ್ತಾ ಇದ್ದಾರೆ. ದೇವರ ವಾಗ್ದಾನದ ಪ್ರಕಾರ, ದೇವರ ಆಲೋಚನೆಯ ಪ್ರಕಾರ ಅರಸನ ಅಪ್ಪಣೆ ಉಂಟಾಯಿತು. ಕೋರೇಶ್ ಅರಸ ಅಪ್ಪಣೆ ಕೊಟ್ಟ, ನೀವು ಹೌದು ಯಾವ ದೇಶದಿಂದ ಅಥವಾ ಯಹೂದ ದೇಶದಿಂದ ಏನು ಸೆರೆಯಾಗಿ ಇಲ್ಲಿಗೆ ಬಂದಿದ್ರಲ್ವ, ನೀವೆಲ್ಲ ತಿರುಗಿ ನಿಮ್ಮ ದೇಶಕ್ಕೆ ಯೆರೂಸಲೇಮಿಗೆ ಹೋಗಿರಿ, ಅಲ್ಲಿ ಪರಲೋಕ ದೇವರ ಆರಾಧನೆಗೋಸ್ಕರ ದೇವಾಲಯವನ್ನು ಕಟ್ಟಿರಿ ಎಂಬುದಾಗಿ. ಈಗ ಜೆರುಬ್ಬಾಬೆಲನ ನಾಯಕತ್ವದಲ್ಲಿ ಕೂಡ ಅನೇಕರು ಬಂದಿದ್ದಾರೆ. ಇನ್ನು ಬೇರೆ ಬೇರೆ ಲೀಡರ್ಸ್ಗಳ ಆ ಲೀಡರ್ಶಿಪ್ಪಲ್ಲಿ ಅನೇಕರು ಬಂದಿದ್ದಾರೆ. ಈಗ ಅಲ್ಲಿ ದೇವಾಲಯ ಕಟ್ಟುವ ಕೆಲಸ ಪ್ರಾರಂಭವಾಯಿತು. ಆದರೆ ಅನೇಕ ವಿರೋಧಗಳು ದೇವಾಲಯ ಕಟ್ಟುವಂಥ ವಿಚಾರದಲ್ಲಿ ಅವರಿಗೆ ಬಂತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ತುಂಬ ವರ್ಷಗಳು ಅಂದರೆ ಈ ದೇವಾಲಯ ಕಟ್ಟುವಂಥ ಕೆಲಸ ಪ್ರಾರಂಭಿಸಿದಾಗ ಜೆರುಬ್ಬಾಬೆಲ ಒಬ್ಬ ಯೌವನಸ್ಥನಾಗಿದ್ದ. ಈ ಜೆರುಬ್ಬಾಬೆಲ ದಾವೀದನ ವಂಶಿಕನೇ. ಆದರೆ ಈಗ ದೇವಾಲಯ ಕಟ್ಟುವುದಕ್ಕೆ ಅಲ್ಲಿ ಅನೇಕ ವಿರೋಧಗಳು ಉಂಟಾಯಿತು. ನೋಡಿ, ಅದು ಯಹೂದ್ಯರ ದೇಶ. ಅಲ್ಲಿ ದೇವಾಲಯ ಇತ್ತು 70 ವರ್ಷಗಳ ಹಿಂದೆ. ಆ ಹಳೆಯ ದೇವಾಲಯವನ್ನು ನೋಡಿದವರು ಆಗ ಆ ಯಹೂದ್ಯರ ಸಂಗಡ ಇದ್ದಾರೆ. ಯೌವನಸ್ಥರಾಗಿದ್ದಂಥವರು ಈಗ ವಯೋವೃದ್ಧರಾಗಿ ಯಹೂದ್ಯರ ಸಂಗಡ ಇದ್ದಾರೆ. ಇನ್ನು ಇವರು ಸೆರೆಯಾಗಿ ಹೋಗುವಂಥ ಕಾಲದಲ್ಲಿ ಅನೇಕ ಅನ್ಯರು ನೋಡಿದ್ದಾರೆ, ಅಥವಾ ಹಳೆಯ ದೇವಾಲಯವನ್ನು ನೋಡಿದಂಥ ಅನ್ಯರಿದ್ದಾರೆ. ಇನ್ನು ಅದೇ ಸ್ಥಳದಲ್ಲಿ ಹೊಸ ದೇವಾಲಯವನ್ನು ಕಟ್ಟುವಂಥ ಸಮಯದಲ್ಲಿ ಅದರ ಬಗ್ಗೆ ಗೊತ್ತಿರುವಂಥ ಅನ್ಯರು ಕೂಡ ಇದ್ದಾರೆ. ಆದರೆ ನೋಡಿ, ವಿರೋಧ ಮಾಡ್ತಾ ಇದ್ದಾರೆ, ದೇವಾಲಯ ಕಟ್ಟುವುದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ. ಈಗ ನಮ್ಮ ಜೀವಿತದಲ್ಲಿ ಕೂಡ ನಾವು ಆತ್ಮಿಕ ಆಲಯವಾಗಿ ನಮ್ಮನ್ನು ನಾವು ಕಟ್ಟುವುದಕ್ಕೆ ಒಪ್ಪಿಸುವಾಗ ನಾವು ದೇವರ ಆಲಯವೇ, ಮೂಲದಲ್ಲಿಯೇ ನಾವು ದೇವರ ಆಲಯ. ದೇವರು ನಮ್ಮನ್ನು ತನ್ನ ಆಲಯವಾಗಿಯೇ ಉಂಟು ಮಾಡಿದ್ದಾನೆ, ನಮ್ಮ ಸಂಗಡ ಇರುವುದಕ್ಕಾಗಿಯೇ ಉಂಟು ಮಾಡಿದ್ದಾನೆ. ನಾವು ದೇವರ ಸಂಗಡ ಇರುವುದಕ್ಕಾಗಿಯೇ ಉಂಟು ಮಾಡಲ್ಪಟ್ಟಿದ್ದೇವೆ. ಆದರೆ ನಾವು ಶತ್ರುವಿನ ಕೈವಶವಾಗಿ ಹೋಗಿದ್ದೆವು. ಯಾವ ರೀತಿಯಾಗಿ ಯಹೂದ್ಯರು ಸೆರೆಯಾಗಿ ಹೋಗಿದ್ದರೋ ಅದೇ ರೀತಿಯಾಗಿ 126ನೇ ಕೀರ್ತನೆ ಅದರ ಮೊದಲ ವಾಕ್ಯಗಳಲ್ಲಿ ಅದನ್ನೇ ನೋಡ್ತೇವೆ. ಅದು ಆ ಮೊದಲ ವಾಕ್ಯದಲ್ಲಿ ಅಥವಾ ಮೊದಲನೇ ಭಾಗದಲ್ಲಿ ಈ ಪ್ರಕಾರವಾಗಿ ಓದ್ತೇವೆ, ಹೌದು, ಸೆರೆಯಾಗಿದ್ದಂಥ ನಮ್ಮನ್ನು ಯೆಹೋವನು ತಿರುಗಿ ಚಿಯೋನಿಗೆ ಬರಮಾಡಿದಾಗ ನಾವು ಕನಸು ಕಂಡವರಂತಿದ್ದೆವು ಎಂಬುದಾಗಿ. ಅಂದರೆ ಇದೇ ಚಿಯೋನ್ ದೇಶಕ್ಕೆ ಅಥವಾ ಚಿಯೋನ್ ಪಟ್ಟಣಕ್ಕೆ ಅಥವಾ ಯೆರೂಸಲೇಮಿಗೆ ಬಾಬೇಲಿನಿಂದ ದೇವರು ಮರಳಿ ಕರ್ಕೊಂಡು ಬಂದಾಗ ನಮಗೆ ಅದನ್ನು ನಂಬಲಿಕ್ಕೆ ಕಷ್ಟವಾಯಿತು ಎಂಬಂಥ ರೀತಿಯಲ್ಲಿ ಅಥವಾ ಕನಸು ಕಂಡವರ ಹಾಗಿದ್ದೆವು ಎಂಬುದಾಗಿ ಅಲ್ಲಿ ಹೇಳ್ತಾ ಇರುವಂಥದ್ದನ್ನು ನೋಡ್ತೇವೆ. ಅದೇ ಸಮಯದಲ್ಲಿ ಸೈತಾನ್ನ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಂಥ ನಮ್ಮನ್ನು ದೇವರು ಅದ್ಭುತವಾಗಿ ಬಿಡಿಸಿ ದೇವರ ರಾಜ್ಯಕ್ಕೆ ತಂದಾಗ ಕೂಡ ಕೆಲವೊಮ್ಮೆ ನಮಗೆ ನಂಬಲಿಕ್ಕೆ ಆಗಲ್ಲ. ಇಂಥ ನಾನು ಎಷ್ಟು ಹಾಳಾಗಿ ಹೋಗಿದ್ದೆ, ಸೈತಾನ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೆ. ಸೈತಾನ ನನ್ನನ್ನು ತನ್ನ
ಆ ಒಂದು ಕತ್ತಲೆಯ ಕಾರ್ಯಕ್ಕಾಗಿ ಉಪಯೋಗಿಸಿಕೊಳ್ತಾ ಇದ್ದ. ನನ್ನ ಆತ್ಮ ನಷ್ಟವಾಗಿತ್ತು, ನರಕಕ್ಕೆ ಹೋಗ್ತಾ ಇದ್ದೆ, ಎಷ್ಟು ಕೆಟ್ಟವನಾಗಿದ್ದೆ, ಈಗ ದೇವರ ರಾಜ್ಯಕ್ಕೆ ಬಂದಿದ್ದೇನೆ, ಈಗ ದೇವರ ಮಗನಾಗಿ ಮಾರ್ಪಟ್ಟಿದ್ದೇನೆ, ದೇವರ ಮಗಳಾಗಿ ಮಾರ್ಪಟ್ಟಿದ್ದೇನೆ. ನೋಡಿ, ಆ ಒಂದು ಆತ್ಮಿಕ ಅರ್ಥವನ್ನು ಕೂಡ ಅಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಈ ರೀತಿಯಾಗಿ ಇಸ್ರಾಯೇಲ್ಯರು ಮರಳಿ ಬಂದಾಗ ದೇವಾಲಯ ಕಟ್ಟುವಂಥ ಕೆಲಸವನ್ನು ಜೆರುಬ್ಬಾಬೆಲನ ಮೂಲಕವಾಗಿ ದೇವರು ಮಾಡಿಸ್ತಾ ಇದ್ದಾರೆ. ಆದರೆ ಏನಾಯಿತು, ಅನೇಕರು ವಿರೋಧ ಮಾಡ್ತಾ ಇದ್ದಾರೆ, ದೇವಾಲಯ ಕಟ್ಟುವಂಥದ್ದನ್ನು ವಿರೋಧಿಸ್ತಾ ಇದ್ದಾರೆ. ನಾವು ನೋಡ್ತೇವೆ ನಮ್ಮ ಸುತ್ತಮುತ್ತಲು ಅಥವಾ ಸೇವೆ ಸುವಾರ್ತೆ ಸಾರಲ್ಪಡುವಂಥ ಎಲ್ಲ ಸ್ಥಳಗಳಲ್ಲಿ ಸುವಾರ್ತೆ ಸಾರಿ ಒಬ್ಬನು ದೇವರ ಕಡೆಗೆ ತಿರುಗಿಕೊಂಡಾಗ ಗಲಾಟೆಗಳು ನಡೀತವೆ, ವಿರೋಧಗಳು ನಡೀತವೆ. ಆದರೆ ಆ ವ್ಯಕ್ತಿ ಸುವಾರ್ತೆ ನಂಬುವುದಕ್ಕಿಂತ ಮೊದಲು ಎಷ್ಟು ಹಾಳಾದಂಥ ಜೀವಿತ, ಎಷ್ಟು ಜನರಿಗೆ ಉಪದ್ರವಕಾರಿಯಾದಂಥ ಒಂದು ಜೀವಿತ, ಅಥವಾ ತಲೆನೋವಾಗಿ ಮಾರ್ಪಟ್ಟಿದ್ದಂಥ ಒಂದು ಜೀವಿತ, ಕುಡಿಕನಾಗಿ, ಜಗಳಗಂಟಿಯಾಗಿ, ಸುಳ್ಳು ಹೇಳುವವನಾಗಿ, ಲಂಚಕೋರನಾಗಿ, ಸಮಾಜ ಘಾತುಕ ವ್ಯಕ್ತಿಯಾಗಿ ಜೀವಿಸಿದ್ದಾನೆ. ಆದರೆ ಆಗ ಅಷ್ಟೊಂದು ಯಾರಿಗೆ ತೊಂದರೆ ಇರಲಿಲ್ಲ. ಈಗ ಅವನು ದೇವರ ಕಡೆಗೆ ತಿರುಗಿಕೊಂಡಿದ್ದಾನೆ, ಈಗ ಅವನು ಒಬ್ಬ ಸದ್ಭಕ್ತನಾಗಿ ಮಾರ್ಪಟ್ಟಿದ್ದಾನೆ. ಈಗ ಅನೇಕರು ವಿರೋಧ ಮಾಡುವಂಥದ್ದನ್ನು ನೋಡ್ತೇವೆ. ಇನ್ನು ದೇವರನ್ನ ಆರಾಧಿಸುವಂಥ ಆಲಯಗಳನ್ನು ಕಟ್ಟುವಾಗಲೂ ಕೂಡ ಅನೇಕರು ವಿರೋಧ ಮಾಡ್ತಾರೆ. ಸರಾಯಿ ಅಂಗಡಿ ಕಟ್ಟಿದರೆ, ಅಥವಾ ಜೂಜಾಟದ ಕೇಂದ್ರಗಳನ್ನು ಕಟ್ಟಿದರೆ, ಸಿನಿಮಾ ಥಿಯೇಟರ್ಗಳನ್ನು ಕಟ್ಟಿದರೆ, ಇನ್ನು ಕ್ಯಾಸಿನೋಗಳನ್ನು ಕಟ್ಟಿದರೆ ಯಾರಿಗೂ ತೊಂದರೆ ಇಲ್ಲ, ಖುಷಿ ಆಗ್ತದೆ. ಯಾಕಂದರೆ ನಮ್ಮ ಊರು ಡೆವಲಪ್ ಆಗ್ತದೆ ಅಂತ. 4 ಸಿನಿಮಾ ಥಿಯೇಟರ್, ಕೆಲವೊಂದು ಕ್ಯಾಸಿನೋಗಳು, ಇನ್ನು ಬಾರ್ಗಳು, ಸರಾಯಿ ಅಂಗಡಿಗಳು, ಇದೆಲ್ಲ ಬಂದರೆ ಊರು ಅಭಿವೃದ್ಧಿ ಆಗ್ತದೆ ಎಂಬುದಾಗಿ ಮಾತನಾಡಿಕೊಳ್ಳುವವರಿದ್ದಾರೆ. ಆದರೆ ಈ ದೇವಾಲಯವೆಂಬ ಕೆಲಸ, ಶಾರೀರಿಕವಾಗಿ ಅಥವಾ ಶರೀರದ ದೇವಾಲಯವೆಂಬ ಕೆಲಸ ಇದು ಕಟ್ಟಲ್ಪಟ್ಟರೆ, ಅಥವಾ ದೇವರನ್ನು ಆರಾಧಿಸುವಂಥ ಒಂದು ಕಟ್ಟಡ ಕಟ್ಟಲ್ಪಟ್ಟರೆ ಅದನ್ನು ವಿರೋಧ ಮಾಡ್ತಾರೆ. ನೋಡಿ, ಆ ಎರಡು, ನಮ್ಮ ಜೀವಿತವೆಂಬ ದೇವಾಲಯ ಕಟ್ಟಲ್ಪಟ್ಟರು, ದೇವರ ಮಕ್ಕಳು ಒಟ್ಟಿಗೆ ಸೇರಿ ಆರಾಧನೆ ಮಾಡುವಂಥ ಒಂದು ಸ್ಥಳ ಕಟ್ಟಲ್ಪಟ್ಟರು, ಅದರಿಂದ ಊರಿಗೆ ಆಶೀರ್ವಾದ, ದೇಶಕ್ಕೆ ಆಶೀರ್ವಾದ. ಆದರೆ ವಿರೋಧ ಮಾಡುವವರಿದ್ದಾರೆ, ತುಂಬ ವಿರೋಧಗಳನ್ನು ಮಾಡುವವರನ್ನು ನಾವು ನೋಡ್ತೇವೆ. ಅಂಥವರ ಮಧ್ಯದಲ್ಲೇ ನಾವು ವಾಸ ಮಾಡಿದ್ದೇವೆ ಅಥವಾ ವಾಸ ಮಾಡ್ತಾ ಇದ್ದೇವೆ. ದೇವರಿಗೆ ಸ್ತೋತ್ರ. ಆದರೆ ದೇವರು ಈಗ ತನ್ನ ಸೇವಕನಾದಂಥ ಜಕರಿಯ ಪ್ರವಾದಿಯ ಮೂಲಕ ಜೆರುಬ್ಬಾಬೆಲನಿಗೆ ಹೇಳ್ತಿದ್ದಾರೆ, ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, ನನ್ನ ಆತ್ಮದಿಂದಲೇ ಎಂದು ಸೇನಾಧೀಶರ ಯೆಹೋವನು ನುಡಿಯುತ್ತಿದ್ದಾನೆ, ಅಥವಾ ಸೇನಾಧೀಶರ ಯೆಹೋವನ ನುಡಿ ಎಂಬಿ ಮಾತನ್ನು ಯೆಹೋವನು ಜೆರುಬ್ಬಾಬೆಲನಿಗೆ ದಯಪಾಲಿಸಿದ್ದಾನೆ. ಆದರೆ ಈಗ ಇಷ್ಟೆಲ್ಲ ವಿರೋಧಗಳಿದ್ದಾವೆ. ಆದರೆ ದೇವರು ಹೇಳ್ತಿದ್ದಾರೆ, ನಾನು ಕೂಡ ಯುದ್ಧ ಮಾಡ್ತೇನೆ, ಆದರೆ ನಾನು ಮಾಡುವಂಥ ಯುದ್ಧ ಅದು ಪರಾಕ್ರಮದಿಂದಲ್ಲ ಅಥವಾ ಬಲದಿಂದಲ್ಲ. ಇನ್ನು ಬೇರೆ ಭಾಷೆಗಳಲ್ಲಿ ಬೇರೆ ಥರ ಭಾಷಾಂತರ ಉಂಟು, ಸೈನ್ಯದಿಂದಲ್ಲ, ಶಕ್ತಿಯಿಂದಲ್ಲ, ಅಥವಾ ಈ ರೀತಿ ಹೇಳ್ಬೋದು, ಸೈನಿಕ ಶಕ್ತಿಯಿಂದಲೋ ಆಯುಧಗಳ ಶಕ್ತಿಯಿಂದಲೋ ಅಲ್ಲ. ನಾನು ಹೇಗೆ ಮಾಡ್ತೇನೆ? ಆತ್ಮದ ಬಲದಿಂದ ಮಾಡ್ತೇನೆ, ಪವಿತ್ರ ಆತ್ಮದ ಬಲದಿಂದ ಮಾಡ್ತೇನೆ. ಅಥವಾ ದೇವರು ತನ್ನ ಸೇವಕರನ್ನು ಉಪಯೋಗಿಸುವಾಗ ಅವರಿಗೆ ಲೋಕದ ರೀತಿಯ ಆಯುಧಗಳು ಅವಶ್ಯಕತೆ ಇಲ್ಲ. ಇದನ್ನು ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡ್ತೇವೆ. ನಮ್ಮ ಆಯುಧಗಳು ದೇವರ ಎಣಿಕೆಯಲ್ಲಿ ಬಲವುಳ್ಳವುಗಳಾಗಿದ್ದು, ಅದು ಕೋಟೆಗಳನ್ನು, ಕೊತ್ತಲಗಳನ್ನು ಕೆಡವಿ ಹಾಕಲಿಕ್ಕೆ ಶಕ್ತಿಯುಳ್ಳಂಥ ಆಯುಧಗಳಾಗಿದ್ದಾವೆ. ಹಾಗಾಗಿ ನಾವು ಲೋಕದಲ್ಲಿದ್ದರೂ ನಾವು ಲೋಕಾನುಸಾರವಾಗಿ ಯುದ್ಧ ಮಾಡುವವರು ಅಲ್ಲ. ನಮ್ಮ ಆಯುಧಗಳು ಲೋಕಾನುಸಾರವಾದ ಆಯುಧಗಳು ಅಲ್ಲ ಎಂಬುದಾಗಿ 2 ಕೊರಿಂಥಿ 10ನೇ ಅಧ್ಯಾಯದಲ್ಲಿ ನಾವು ಇದನ್ನು ಓದುತ್ತೇವೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಾಗಾದರೆ ಹೌದು, ನಮಗೆ ಹೋರಾಟ ಉಂಟು, ಆದರೆ ಹೋರಾಟದಲ್ಲಿ ನಮಗೆ ಆಯುಧಗಳು ಕೂಡ ಬೇಕು. ಆದರೆ ಈ ಆಯುಧಗಳು ಲೋಕಾನುಸಾರವಾದ ಆಯುಧಗಳಲ್ಲ. ನಾವು ಹೋರಾಡುವಂಥದ್ದು ಮನುಷ್ಯರ ಸಂಗಡವಲ್ಲ, ಸೈತಾನ ಸಾಮ್ರಾಜ್ಯದ ಸಂಗಡ ಹೋರಾಡುವವರಾಗಿದ್ದೇವೆ. ಹೋರಾಟದಲ್ಲಿ ದೇವರು ನಮಗೆ ಜಯ ಕೊಟ್ಟು ನಡೆಸುವಂಥ ದೇವರಾಗಿದ್ದಾನೆ. ತನ್ನ ಪವಿತ್ರ ಆತ್ಮದ ಮೂಲಕವಾಗಿ ನಮ್ಮನ್ನು ಬಲಪಡಿಸುವಾತನಾಗಿದ್ದಾನೆ. ದೇವರ ಪವಿತ್ರ ಆತ್ಮನು ನಮಗೆ ವಾಕ್ಯವೆಂಬ ಕತ್ತಿಯನ್ನು ಕೊಟ್ಟು ನಮ್ಮನ್ನು ಬಲಪಡಿಸುವಾತನಾಗಿದ್ದಾನೆ. ಹೌದು, ಸೈತಾನ ಜಯಿಸುವುದಕ್ಕೆ ಸರ್ವಾಯುಧಗಳನ್ನು ಪವಿತ್ರ ಆತ್ಮ ನಮಗೆ ಕೊಡುವ ಆತನಾಗಿದ್ದಾನೆ. ಮತ್ತು ಪವಿತ್ರ ಆತ್ಮನು ಕೊಡುವ ಸರ್ವಾಯುಧಗಳ ಮೂಲಕ ನಾವು ಸೈತಾನ ಮೇಲೆ ಸಂಪೂರ್ಣವಾದ ಜಯವನ್ನು ಹೊಂದಿಕೊಳ್ಳುವಂಥವರಾಗಿದೆ. ದೇವರಿಗೆ ಸ್ತೋತ್ರ. ದೇವರು ಹೇಳ್ತಿದ್ದಾರೆ, ಈಗ ಇಷ್ಟೆಲ್ಲ ವಿರೋಧಗಳಿದ್ದಾವೆ, ಹೌದು, ಆದರೆ ದೇವರು ಹೇಳ್ತಿದ್ದಾರೆ,
ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, ನನ್ನ ಆತ್ಮದಿಂದಲೇ ಎಂದು ಸೇನಾಧೀಶರ ಯೆಹೋವನ ನುಡಿ ಎಂಬಿ ಮಾತನ್ನು ಯೆಹೋವನು ಜೆರುಬ್ಬಾಬೆಲನಿಗೆ ದಯಪಾಲಿಸಿದ್ದಾನೆ. ಇನ್ನು ದೊಡ್ಡ ಬೆಟ್ಟವೇ ನೀನು ಯಾರು? ಜೆರುಬ್ಬಾಬೆಲನ ಮುಂದೆ ನೆಲ ಸಮವಾಗುವಿ. ದೊಡ್ಡ ಬೆಟ್ಟವೇ ನೀನು ಯಾರು? ಜೆರುಬ್ಬಾಬೆಲನ ಮುಂದೆ ನೆಲ ಸಮವಾಗುವಿ. ನೋಡಿ, ಜೆರುಬ್ಬಾಬೆಲನ ಮುಂದೆ ದೊಡ್ಡ ಬೆಟ್ಟದ ಹಾಗೆ ಸಮಸ್ಯೆಗಳು ನಿಂತಿದ್ದಾವೆ. ದೊಡ್ಡ ಬೆಟ್ಟದ ಹಾಗೆ ವಿರೋಧಿಗಳು ನಿಂತಿದ್ದಾರೆ. ದೊಡ್ಡ ಬೆಟ್ಟದ ಹಾಗೆ ಅನೇಕ ಜನಾಂಗಗಳು ನಿಂತಿದ್ದಾರೆ. ಅವರೆಲ್ಲರ ಕೆಲಸ ಏನು ಅಂತ ಹೇಳಿದರೆ, ಜೆರುಬ್ಬಾಬೆಲನ ಕೈಗಳನ್ನು ಕಟ್ಟಿ ಹಾಕಬೇಕು, ಜೆರುಬ್ಬಾಬೆಲನ ಕೆಲಸಗಳನ್ನು ಅಡ್ಡಿಪಡಿಸಬೇಕು, ಜೆರುಬ್ಬಾಬೆಲನ ಮೂಲಕ ದೇವಾಲಯದ ಕೆಲಸ ನಡೆಯಬಾರದು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನನ್ನ ಪ್ರೀತಿಯ ದೇವಜನರೇ, ಇವತ್ತು ಈ ಸಂದೇಶವನ್ನು ಕೇಳುತ್ತಿರುವಂಥ ನಿಮ್ಮ ಮುಂದೆ ಕೂಡ ಅನೇಕ ಸಮಸ್ಯೆಗಳು ಬೆಟ್ಟದ ಹಾಗೆ ನಿಂತಿರಬಹುದು. ಅನೇಕ ಹೋರಾಟಗಳ ಮುಂದೆ ನೀವು ನಿಂತಿದ್ದಿರಬಹುದು. ಅಥವಾ ಸಾಲವೆಂಬ ದೊಡ್ಡ ಬೆಟ್ಟದ ಹಾಗಿರುವ ಸಾಲ ಇರಬಹುದು, ಬೆಟ್ಟದ ಹಾಗೆ ಇರುವ ರೋಗ ಇರಬಹುದು, ಬೆಟ್ಟದ ಹಾಗೆ ಇರುವಂಥ ವಿರೋಧಗಳು ನಿನ್ನನ್ನು ಆತ್ಮಿಕ ಜೀವಿತದಲ್ಲಿ ಮುಂದಕ್ಕೆ ಹೋಗುವುದಕ್ಕೆ ಅಡ್ಡಿಪಡಿಸುವಂಥ ಸಮಸ್ಯೆಗಳಿರಬಹುದು. ಆದರೆ ಈ ಸಂದೇಶ ಕೇಳುತ್ತಿರುವಾಗಲೇ ನಂಬುವಂಥ ಪ್ರತಿಯೊಬ್ಬೊಬ್ಬರ ಜೀವಿತದಿಂದ ಅವರಿಗೆ ನಿಮಗೆ ವಿರೋಧವಾಗಿರುವ ಬೆಟ್ಟಗಳನ್ನು ದೇವರು ತೆಗೆದು ಹಾಕುವ ಆತನಾಗಿದ್ದಾನೆ. ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ಜೆರುಬ್ಬಾಬೆಲನಿಗೆ ದೇವರು ತನ್ನ ಪವಿತ್ರಾತ್ಮದ ಮೂಲಕ ದೇವರು ಹೇಳ್ತಿದ್ದಾನೆ, ಪವಿತ್ರಾತ್ಮದ ಮೂಲಕವಾಗಿ, ಜೆರುಬ್ಬಾಬೆಲನ ಮುಂದಿರುವ ದೊಡ್ಡ ಬೆಟ್ಟವೇ ನೀನು ಯಾರು? ನೀನು ನೆಲ ಸಮವಾಗುವಿ. ಇವತ್ತು ಪ್ರೀತಿಯ ಸಹೋದರ ಸಹೋದರಿ, ಪ್ರೀತಿಯ ದೇವಜನರೇ, ನಿಮ್ಮ ಮುಂದಿರುವ ದೊಡ್ಡ ಬೆಟ್ಟ ಯಾವುದು? ನಿಮ್ಮ ಮುಂದಿರುವ ದೊಡ್ಡ ಬೆಟ್ಟ ಸಾಲವಾಗಿದೆಯೋ, ರೋಗವಾಗಿದೆಯೋ, ಅಥವಾ ಉದ್ಯೋಗ ಇಲ್ಲ ಎನ್ನುವಂಥದ್ದು, ವಿದ್ಯಾಭ್ಯಾಸ ಇಲ್ಲ ಅನ್ನುವಂಥದ್ದು, ಅಥವಾ ಇನ್ನು ಬೇರೆ ರೀತಿಯ ವಿರೋಧಗಳು, ಹಿಂಸೆಗಳು, ಅಥವಾ ನಿಮ್ಮ ಕಂಪನಿಯಲ್ಲಿ ನಿಮಗೆ ಆ ಉದ್ಯೋಗ ಮಾಡುವುದಕ್ಕೆ ಉಂಟಾಗುತ್ತಿರುವ ಅಡ್ಡಿಗಳಾಗಿದ್ದಾವೋ, ನಿಮ್ಮ ಡಿಪಾರ್ಟ್ಮೆಂಟಲ್ಲಿ, ಅಥವಾ ನಿಮ್ಮ ವಿರುದ್ಧ ಕೇಸ್ಗಳಿದ್ದಾವೆ. ಆದರೆ ನಾವು ಕರ್ತನಲ್ಲಿ ಆಶ್ರಯಿಸಿಕೊಂಡು ಬೇಡಿಕೊಳ್ಳುವಾಗ ಎಲ್ಲ ದೊಡ್ಡ ಬೆಟ್ಟಗಳು ಈ ದಿನ ದೇವರು ನೆಲ ಸಮ ಮಾಡುವಾತನಾಗಿದ್ದಾನೆ. ಎಲ್ಲ ಬೆಟ್ಟಗಳನ್ನು ನೆಲ ಸಮ ಮಾಡುವಾತನಾಗಿದ್ದಾನೆ. ನೋಡಿ, ಬೆಟ್ಟಗಳನ್ನು ಪುಡಿ ಪುಡಿ ಮಾಡುವಂಥ ಆ ಒಂದು ಬಲಕ್ಕೆ ದೇವರು ನಮ್ಮನ್ನು ನಡೆಸುವಾತನಾಗಿದ್ದಾನೆ. ಬೆಟ್ಟಗಳನ್ನು ಪುಡಿ ಪುಡಿ ಮಾಡುವಂಥ ಆ ಒಂದು ಅನುಭವದಲ್ಲಿ ನಮ್ಮ ದೇವರು ನಮ್ಮನ್ನು ನಡೆಸುವಂಥ ದೇವರಾಗಿದ್ದಾನೆ ಎಂದು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. 41ನೇ ಅಧ್ಯಾಯ ಯೆಶಾಯನ ಪ್ರವಾದನೆಯಲ್ಲಿ ನಾವು ಈ ಪ್ರಕಾರವಾಗಿ 15ನೇ ವಾಕ್ಯದಲ್ಲಿ ನೋಡ್ತೇವೆ. ಈಗೋ ನಾನು ನಿನ್ನನ್ನು ಮಸೆದ ಮುನೆಹಲ್ಲಿನ ಹೊಸ ಹಂತಿ ಕುಂಟೆಯನ್ನಾಗಿ ಮಾಡಿದ್ದೇನೆ. ನೀನು ಬೆಟ್ಟಗಳನ್ನು ಒಕ್ಕುತ್ತಾ ಪುಡಿ ಪುಡಿಗೈದು ಗುಡ್ಡಗಳನ್ನು ಹೊಟ್ಟು ಮಾಡುವಿ. ಇವರು ಹೇಳ್ತಿದ್ದಾರೆ, ನಿನ್ನ ಮುಂದೆ ಬೆಟ್ಟಗಳಿದ್ದಾವೆ, ಆದರೆ ಬೆಟ್ಟಗಳನ್ನು ಪುಡಿ ಪುಡಿ ಮಾಡುವ ದೇವರು ಹೇಳ್ತಿದ್ದಾರೆ. ಮಸೆದ ಮೊನೆಹಲ್ಲಿನ ಹೊಸ ಹಂತಿ ಕುಂಟೆಯಾಗಿ ಮಾಡಿದ್ದೇನೆ. ಅಥವಾ ಈ ಕಾಲದಲ್ಲಿ ನಾವು ನೋಡ್ತೇವೆ, ಈ ಕಾಲದಲ್ಲಿ ಚಂದವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಆಗುವಂಥ ರೀತಿಯ ಮಷಿನ್ಗಳಿದ್ದಾವೆ. ಅರ್ತ್ ಮೂವರ್ಸ್ ಅಥವಾ ದೊಡ್ಡ ದೊಡ್ಡ ಹಿಟಾಚಿ, ಪೋಕ್ಲೇನ್, JCB, ಅನೇಕ ಯಂತ್ರಗಳಿದ್ದಾವೆ. ಬೆಟ್ಟಗಳನ್ನೆಲ್ಲ ಅದು ತುಂಡು ಮಾಡುವಂಥ, ಕೊಯ್ದು ಬಿಡುವಂಥ, ಮಣ್ಣನ್ನೆಲ್ಲ ತೆಗೆದು ನೆಲ ಸಮ ಮಾಡುವಂಥ. ನೋಡಿ, ಬೆಟ್ಟಗಳನ್ನೆಲ್ಲ ನೆಲ ಸಮ ಮಾಡುವಂಥ ಯಂತ್ರಗಳು ಈ ಕಾಲದಲ್ಲಿ ಲೋಕದಲ್ಲಿ ಬೇಕಾದಷ್ಟಿದ್ದಾವೆ. ದೇವರು ಹೇಳ್ತಿದ್ದಾರೆ, ನಿನ್ನ ಮುಂದೆ ಬೆಟ್ಟ ಇದೆ ನಿಜ, ಆದರೆ ಆ ಬೆಟ್ಟ ನೆಲ ಸಮವಾಗುತ್ತದೆ. ನಿನ್ನನ್ನು ಈ ಬೆಟ್ಟಗಳನ್ನು ನೆಲ ಸಮ ಮಾಡುವ ಒಂದು ಯಂತ್ರವಾಗಿ ದೇವರು ಮಾರ್ಪಡಿಸುತ್ತಾನೆ ಎಂಬುದಾಗಿ ನಂಬುವ ಎಲ್ಲರನ್ನ ದೇವರು ಆ ರೀತಿಯಾಗಿ ಉಪಯೋಗಿಸುವಾತನಾಗಿದ್ದಾನೆ. ನಂಬುವ ಎಲ್ಲರನ್ನ ಬೆಟ್ಟಗಳನ್ನು ಲೆವೆಲ್ ಮಾಡಲಿಕ್ಕೆ ದೇವರು ಉಪಯೋಗಿಸುವಾತನಾಗಿದ್ದಾನೆ. ನಿನ್ನ ಮುಂದೆ ಬೆಟ್ಟ ಇರದ ಹಾಗೆ ಮಾಡುವುದಕ್ಕೆ ದೇವರು ಶಕ್ತನಾಗಿದ್ದಾನೆ. ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ, ದೇವ್ರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಾವು ನೋಡ್ತೇವೆ, ಅನೇಕ ವಾಕ್ಯಗಳನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಕೆಲವೊಮ್ಮೆ ನಾವು ಈ ಪ್ರಕಾರವಾಗಿ ಹೇಳಬಹುದು, ಓ ದೇವರೇ, ಅಷ್ಟು ನಂಬಿಕೆ ನನಗೆ ಉಂಟಾ, ಅಷ್ಟು ನಂಬಿಕೆ ನನಗಿಲ್ಲವಲ್ಲ ಎಂಬುದಾಗಿ ಕೆಲವೊಮ್ಮೆ ನಾವು ಹೇಳಬಹುದು. ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೆಟ್ಟಗಳನ್ನು ತೆಗೆದಿಡುವಷ್ಟು ನಂಬಿಕೆ
ನನಗುಂಟಾ ಎಂಬುದಾಗಿ ಕೆಲವೊಮ್ಮೆ ಡೌಟ್ಗಳು ಹೃದಯದಲ್ಲಿ ಬರಲು ಸಾಧ್ಯತೆಗಳಿದ್ದಾವೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನಾವು ವಾಕ್ಯದಲ್ಲಿ ಈ ಪ್ರಕಾರವಾಗಿ ನೋಡುವಂಥವರಾಗಿದ್ದೇವೆ. ಮತ್ತಾಯನ ಸುವಾರ್ತೆ 17ನೇ ಅಧ್ಯಾಯ 20 ಮತ್ತು 21ನೇ ವಾಕ್ಯ. ಆತನು ಅವರಿಗೆ, ನಿಮ್ಮ ನಂಬಿಕೆ ಕಡಿಮೆಯಾಗಿರುವುದರಿಂದಲೇ ಆಗಲಿಲ್ಲ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗೆ ಇರುವುದಾದರೆ ನೀವು ಈ ಬೆಟ್ಟಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗು ಎಂದು ಹೇಳಿದರು, ಅದು ಹೋಗುವುದು ಮತ್ತು ನಿಮ್ಮ ಕೈಯಿಂದ ಆಗದಂಥದ್ದು ಒಂದೂ ಇರುವುದಿಲ್ಲ ಅಂದನು. ದೇವರಿಗೆ ಸ್ತೋತ್ರ. ಅಲ್ಲಿ ಶಿಷ್ಯರಿಗೆ ಸ್ವಾಮಿ ಹೇಳ್ತಿದ್ದಾರೆ, ಯಾಕೆ ಒಬ್ಬ ಮೂರ್ಛ ರೋಗಿಗೆ ಸೌಖ್ಯವಾಗಲಿಲ್ಲ? ಸ್ವಾಮಿ ಹೇಳ್ತಾರೆ, ನಿಮಗೆ ನಂಬಿಕೆ ಕಡಿಮೆ. ನನ್ನ ದೇವರು ಇದನ್ನು ಮಾಡ್ತಾರೆ, ನನ್ನ ಯೇಸು ಸ್ವಾಮಿ ಇದನ್ನು ಮಾಡ್ತಾರೆ, ನಾವು ಯೇಸು ಸ್ವಾಮಿಯ ಹೆಸರಲ್ಲಿ ಅಪ್ಪಣೆ ಕೊಟ್ಟರೆ ಇದು ಆಗ್ತದೆ ಎಂಬಂಥ ನಂಬಿಕೆ ನಿಮಗೆ ಕಡಿಮೆ ಆದ್ದರಿಂದಲೇ ಆಗಲಿಲ್ಲ. ಇನ್ನು ಇದಕ್ಕೆಲ್ಲ ನಂಬಿಕೆ ಬಹಳ ಬೇಕಂತ ಏನೂ ಇಲ್ಲ. ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಸಾಸಿವೆ ಕಾಳಷ್ಟು ನಂಬಿಕೆ. ಎರಡು ಅರ್ಥ ಉಂಟು ಅದಕ್ಕೆ. ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗಿದ್ರು ಅಂದರೆ ಒಂದು ಸಣ್ಣ ನಂಬಿಕೆ ಆದರೂ ಕರ್ತನಲ್ಲಿ ಇದ್ದರೆ, ಡೌಟಿನ ನಂಬಿಕೆ ಅಲ್ಲ, ಸಂದೇಹದ ನಂಬಿಕೆ ಅಲ್ಲ, ಸಣ್ಣ ನಂಬಿಕೆ ಆದರೂ ಅದು ಅಚಲವಾದ ನಂಬಿಕೆ. ಸಣ್ಣ ನಂಬಿಕೆ ಆದರೂ ಅದು ಸ್ಥಿರವಾದ ನಂಬಿಕೆ. ಸಣ್ಣ ನಂಬಿಕೆ ಆದರೂ ಗಟ್ಟಿಯಾದ ನಂಬಿಕೆ. ಸಣ್ಣ ನಂಬಿಕೆ ಆದರೂ ಟೊಳ್ಳಲ್ಲದ ನಂಬಿಕೆ. ನೋಡಿ, ಸಾಸಿವೆ ಕಾಳು ಸಣ್ಣದಿದ್ದರೂ ಅದು ಟೊಳ್ಳಲ್ಲ, ಅದರೊಳಗೆ ತುಂಬಿರ್ತದೆ. ನೋಡಿ, ದೇವರು ನಮ್ಮಿಂದ ಬಯಸುವಂಥದ್ದು ಇದೆ. ನಾವು ಪೊಳ್ಳು ನಂಬಿಕೆಯವರಾಗಿರಬೇಕು ಅಂತ ದೇವರು ನಮಗೆ ಕೊರತಾಗಿ ಬಯಸ್ತಾ ಇಲ್ಲ. ನಮ್ಮೊಳಗೆ ಏನಾದರೂ ಇರಬೇಕು, ಇರುವಂಥದ್ದು ಗಟ್ಟಿಯಾಗಿರಬೇಕು, ಇರುವಂಥದ್ದು ಗಟ್ಟಿಯಾಗಿರಬೇಕು. ಹಾಗಿದ್ರೆ ನಾವು ಪ್ರಾರ್ಥನೆ ಮಾಡಿದರೆ ಬೆಟ್ಟಗಳು ಹೋಗಿಬಿಡ್ತವೆ, ಬೆಟ್ಟಗಳು ಹೋಗ್ತವೆ. ನೋಡಿ, ದೇವರು ಹೇಳ್ತಿದ್ದಾರೆ, ಪರಾಕ್ರಮದಿಂದಲ ಬಲದಿಂದಲ, ಪರಾಕ್ರಮದಿಂದಲ ಬಲದಿಂದಲ, ತುಂಬ ಲಕ್ಷಾಂತರ ಜನರನ್ನು ಹಚ್ಚಿ ಕೆಲಸ ಮಾಡಿಸಿ ಗುಡ್ಡ ತೆಗೆಯುವಂಥದ್ದಲ್ಲ ದೇವರು ಹೇಳುವಂಥದ್ದು. ಅಥವಾ ದೊಡ್ಡ ಸಮಸ್ಯೆ ಇದೆ, ದೊಡ್ಡ ಹೋರಾಟ ಇದೆ, ಈಗ ಲಕ್ಷಾಂತರ ಜನ ಯುದ್ಧಕ್ಕೆ ಹೋಗಿ ಯುದ್ಧ ಜಯಿಸುವಂಥದ್ರ ಬಗ್ಗೆ ದೇವರು ಹೇಳ್ತಿದ್ದಾರೆ ಆತ್ಮದಿಂದ, ಪವಿತ್ರಾತ್ಮನ ಮೂಲಕ ನಮ್ಮಲ್ಲಿ ಬರುವ ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಾಗ ಬೆಟ್ಟಗಳು ನಮ್ಮ ಮುಂದಿನಿಂದ ಸ್ಥಳವನ್ನು ಬಿಟ್ಟು ಹೋಗ್ತವೆ, ಅಥವಾ ನಮ್ಮ ಬೆಟ್ಟಗಳು ನೆಲ ಸಮವಾಗಿ ಬಿಡ್ತದೆ. ನಮ್ಮ ಜೀವಿತದ ಅಥವಾ ನನ್ನ ಪ್ರೀತಿಯ ಸಹೋದರ ಸಹೋದರಿ, ನಿಮ್ಮನ್ನು ಕಾಡುವಂಥ ಸಮಸ್ಯೆಗಳು ಅಲ್ಲಿಂದ ತೊಲಗಿ ಹೋಗಲಿಕ್ಕೆ ನೀವು ನಂಬಿಕೆಯಿಂದ ಕರ್ತನಾಗಿರುವ ಯೇಸುವಿನ ಬಳಿ ಪ್ರಾರ್ಥನೆ ಮಾಡಿದರೆ ಸಾಕು, ಅಪ್ಪಣೆ ಕೊಟ್ಟರೆ ಸಾಕು. ತೊಲಗು, ಯೇಸು ಕ್ರಿಸ್ತನ ನಾಮದಲ್ಲಿ ಅಪ್ಪಣೆ ಇಡ್ತಾ ಇದ್ದೇನೆ, ನೀಗು, ಶಾಂತವಾಗು, ತೊಲಗು, ಅಡಗು. ಅದು ನಿಮ್ಮ ಮುಂದಿನಿಂದ ಹೋಗ್ತದೆ, ತೊಲಗಿ ಹೋಗ್ತದೆ. ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಈಗ ಮೀಕನ ಪ್ರವಾದನ ಗ್ರಂಥದಲ್ಲಿ ನಾವು ನೋಡ್ತೇವೆ. ಮೀಕನ ಪ್ರವಾದನ ಗ್ರಂಥದಲ್ಲಿ 4ನೇ ಅಧ್ಯಾಯದಲ್ಲಿ ಈ ವಾಕ್ಯವನ್ನು ನಾವು ನೋಡುವಂಥವರಾಗಿದ್ದೇವೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಮೀಕನ ಪ್ರವಾದನ ಗ್ರಂಥ 4ನೇ ಅಧ್ಯಾಯ 1ನೇ ವಾಕ್ಯ. ಅಂತ್ಯಕಾಲದಲ್ಲಿ ಯೆಹೋವನ ಮಂದಿರದ ಬೆಟ್ಟವು ಎಲ್ಲ ಬೆಟ್ಟಗುಡ್ಡಗಳಿಗಿಂತ ಉನ್ನತೋನ್ನತವಾಗಿ ಬೆಳೆದು ನೆಲೆಗೊಳ್ಳುವುದು. ಆಗ ಜನಾಂಗಗಳು ಅದರ ಕಡೆಗೆ ಪ್ರವಾಹಗಳಂತೆ ಬರುವವು. ದೇವರಿಗೆ ಸ್ತೋತ್ರ. ಅಲ್ಲಿ ನೋಡ್ತಾ ಇದ್ದೇವೆ, ಅಂತ್ಯಕಾಲದಲ್ಲಿ ಯೆಹೋವನ ಮಂದಿರದ ಬೆಟ್ಟವು ಎಲ್ಲ ಗುಡ್ಡ ಬೆಟ್ಟಗಳಿಗಿಂತ ಉನ್ನತೋನ್ನತವಾಗಿ ಬೆಳೆದು ನೆಲೆಗೊಳ್ಳುವುದು. ಕಡೆ ಕಾಲ ಬರುವಾಗ, ಇವತ್ತು ಆ ಯೆರೂಸಲೇಮಿನ ಆ ಒಂದು ಚೀಯೋನ್ ಪರ್ವತ ಅನ್ನುವಂಥದ್ದು ಅದೇನು ದೊಡ್ಡ ಪರ್ವತ ಅಲ್ಲ, ಒಂದು ಚಿಕ್ಕ ಗುಡ್ಡ ಅಷ್ಟೆ. ಆದರೆ ಕೆಲವೊಮ್ಮೆ ಈ ವಾಕ್ಯವನ್ನು ಓದುವಾಗ ಇದು ಸೈಂಟಿಫಿಕ್ ಅಲ್ಲ ಎಂಬುದಾಗಿ ಯಾರಾದರೂ ಹೇಳಿದರೂ ಕೂಡ ಹೇಳಬಹುದು, ಬೆಟ್ಟ ಹೇಗೆ ಬೆಳೀತದೆ. ಆದರೆ ಇದು ಸೈಂಟಿಫಿಕ್ ಆಗಿರುವಂಥ ವಾಕ್ಯ. ನಾವು ವಿಜ್ಞಾನಿಗಳ ಬಾಯಿಂದಲೇ ಬರುವಂಥ ಮಾತುಗಳನ್ನು ನೋಡ್ತೇವೆ. ನಮ್ಮ ದೇಶದಲ್ಲಿರುವಂಥ ಮೌಂಟ್ ಎವರೆಸ್ಟ್ ಅಥವಾ ಹಿಮಾಲಯದ ಅಥವಾ ಲೋಕದ ಅತ್ಯಂತ ಎತ್ತರದ ಬೆಟ್ಟ, ಅದು ಇನ್ನೂ ಕೂಡ ಬೆಳೀತಾನೇ ಇದೆ ಎಂಬುದಾಗಿ ವಿಜ್ಞಾನಿಗಳೇ ಹೇಳ್ತಾರೆ. ಅದು ಬೆಳೀತಾ ಇದೆ, ಅದರ ಎತ್ತರ ಹೆಚ್ಚಾಗ್ತಾ ಇದೆ, ವರ್ಷಕ್ಕೆ ಇಷ್ಟು ಅಂತ ಅದರ ಎತ್ತರ ಜಾಸ್ತಿ ಆಗ್ತಾ ಇದೆ
ಎಲ್ಲ ವಿಜ್ಞಾನಿಗಳು ಒಪ್ಪಿಕೊಂಡಿದ್ದಾರೆ. ಬೆಟ್ಟಗಳು ಬೆಳೆಯುತ್ತವೆ, ಎತ್ತರವಾಗ್ತವೆ, ಬೆಟ್ಟಗಳು ಸ್ಥಳಗಳನ್ನು ಬಿಟ್ಟು ಹೋಗ್ತವೆ. ಇದೆಲ್ಲ ವೈಜ್ಞಾನಿಕವಾಗಿ ಪ್ರೂವ್ ಆಗಿರುವಂಥ ಸಂಗತಿ. ಈ ಬೆಟ್ಟಗಳ ಕೆಳಗಡೆ ಇರುವಂಥ ಭೂಮಿಯ ಅಡಿಯಲ್ಲಿರುವ ಪದರುಗಳು, ಅಲ್ಲಿ ಭೂಮಿಯ ಅಡಿಯಲ್ಲಿ ಉಂಟಾಗುವಂಥ ಪ್ರೆಷರ್ ಮೂಲಕ, ಲಾವಾ ಅಥವಾ ಪ್ರೆಷರ್ಗಳ ಮೂಲಕ ಪ್ಲೇಟ್ ಅಥವಾ ಪದರಗಳು ಆಚೆ ಈಚೆ ಸರಿದಾಡ್ತವೆ. ಆಗ ಭೂಕಂಪಗಳಾಗ್ತವೆ. ಬೆಟ್ಟಗಳ ಎತ್ತರ ಜಾಸ್ತಿ ಆಗ್ತದೆ, ಕಡಿಮೆ ಕೂಡ ಆಗ್ತದೆ. ಕೆಲವೊಂದು ಕಡೆ ಬೆಟ್ಟಗಳು ಲೆವೆಲ್ ಆಗಿ ಹೋಗಿಬಿಡ್ತದೆ, ಸಮತಟ್ಟಾಗ್ತದೆ. ಬೆಟ್ಟಗಳು ಅಥವಾ ಅನೇಕ ಪಟ್ಟಣಗಳು ಸಮುದ್ರದ ಅಡಿಗೆ ಹೋಗಿದ್ದುಂಟು, ಸಮುದ್ರ ಮೇಲೆ ಬಂದದ್ದುಂಟು. ಯಾಕಂತ ಹೇಳಿದರೆ ಇದು ಕೆಳಗಡೆ ಹೋಗಿದೆ. ಅನೇಕ ಪುರಾತನ ಪಟ್ಟಣಗಳು ಸಮುದ್ರದ ಅಡಿಯಲ್ಲಿದ್ದಾವೆ ಇವತ್ತು. ಅನೇಕ ಸ್ಥಳಗಳಲ್ಲಿ ಬೆಟ್ಟಗಳು, ಈಗ ನೋಡಿ ಹಿಮಾಲಯ ಪರ್ವತ, ಅದು ಏನಾಗಿದೆ, ಅಲ್ಲಿ ಆ ಪದರುಗಳ ಒತ್ತಡದಿಂದ ಅದು ಬೆಳೀತಾ ಇದೆ ಎಂಬುದು. ಹಾಗಾದರೆ ವಾಕ್ಯ ಹೇಳ್ತದೆ, ಅಂತ್ಯಕಾಲದಲ್ಲಿ ಯೆಹೋವನ ಬೆಟ್ಟ, ಚೀಯೋನ್ ಬೆಟ್ಟ ಬೆಳೆದು ನೆಲೆಗೊಳ್ಳುವುದು ಎಲ್ಲ ಗುಡ್ಡ ಬೆಟ್ಟಗಳಿಗಿಂತ. ಅದು ಎತ್ತರವಾಗಿರ್ತದೆ. ಅದರ ಅರ್ಥ ಉಳಿದಿದ್ದೆಲ್ಲ ಏನಾಗ್ತದೆ, ತಗ್ಗಿಸಲ್ಪಡ್ತದೆ. ಎಲ್ಲ ಬೆಟ್ಟಗಳು ತಗ್ಗಿಸಲ್ಪಡ್ತದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾದರೆ ನಾವು ನೋಡ್ತಾ ಇದ್ದೇವೆ, ನಮ್ಮ ಮುಂದೆ ಯಾವ ಬೆಟ್ಟಗಳಿದ್ರೂ ಅದು ತಗ್ಗಿಸಲ್ಪಡ್ತದೆ. ಕೊನೆಗೆ ಎತ್ತರವಾಗಿ ಕಾಣುವಂಥದ್ದು ದೇವರ ಬೆಟ್ಟ ಮಾತ್ರ. ನಮ್ಮ ಜೀವಿತದಲ್ಲಿ ಕರ್ತನು ಇರುವುದಾದರೆ ಕರ್ತನು ಎಲ್ಲಕ್ಕೆ ಮೇಲೆ ಇರ್ತಾನೆ. ನಾವು ಆತನನ್ನು ಎಲ್ಲಕ್ಕೆ ಮೇಲೆ ಇಡಲಿಕ್ಕೆ ನಮ್ಮ ಹೃದಯದಿಂದ ಬಯಸಿ ನಾವು ಬೇಡಿಕೊಳ್ಳುವಾಗ ಆತ ಮೇಲೆ ಬರ್ತಾನೆ. ಅಥವಾ ಆತ ಎಲ್ಲಕ್ಕೂ ಮೇಲೆ ಇರಲಿಕ್ಕೆ ನಾವು ಅವಕಾಶ ಕೊಟ್ಟರೆ ಉಳಿದವುಗಳೆಲ್ಲ ಕೆಳಗೆ ಹೋಗ್ತವೆ. ಸಮಸ್ಯೆಗಳು ಇದ್ದಾವ, ಬೆಟ್ಟಗಳ ಹಾಗೆ ಸಮಸ್ಯೆಗಳಿದ್ದಾವ. ನಾವು ಒಂದೇ ಕೆಲಸ ಮಾಡಿದರೆ ಸಾಕು, ಯೇಸು ಸ್ವಾಮಿಯನ್ನು ನಮ್ಮ ಜೀವಿತದಲ್ಲಿ ಎಲ್ಲಕ್ಕೂ ಮೇಲೆ ಇಡಬೇಕು. ಆಗ ಎಲ್ಲವುಗಳು ಏನಾಗ್ತವೆ, ತಗ್ಗಿಸಲ್ಪಡ್ತವೆ. ದೊಡ್ಡ ಸಮಸ್ಯೆಗಳೆಲ್ಲ ಸಣ್ಣದಾಗಿ ಹೋಗಿಬಿಡ್ತದೆ. ನಾವು ಅನೇಕ ಸಂದರ್ಭಗಳಲ್ಲಿ ನಮ್ಮ ಮುಂದಿರುವ ಸಮಸ್ಯೆಗಳನ್ನು ದೊಡ್ಡದಾಗಿ ನೋಡ್ತೇವೆ, ನಮ್ಮ ಕರ್ತನನ್ನು ಚಿಕ್ಕ ಕರ್ತನಾಗಿ ನೋಡ್ತೇವೆ. ಹಾಗಾಗಿ ಸಮಸ್ಯೆಗಳು ಅದು ಭಯಂಕರ ದೊಡ್ಡ ಏನಂತ ಹೇಳ್ಬೋದು, ಆಟ ಆಡ್ತಾ ಇರ್ತದೆ. ಆದರೆ ಕರ್ತನನ್ನು ಎಲ್ಲಕ್ಕೂ ಮೇಲೆ ಇಡುವಾಗ ಸಮಸ್ಯೆಗಳೆಲ್ಲ ಚಿಕ್ಕದಾಗಿ ಹೋಗ್ತದೆ. ಅದು ಕೊನೆಗೆ ಅಪ್ರತ್ಯಕ್ಷವಾಗ್ತದೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನಾವಿನ್ನೂ ಕೂಡ ಅನೇಕ ವಾಕ್ಯಗಳನ್ನು ಓದಲಿಕ್ಕೆ ಸಾಧ್ಯವಾಗ್ತದೆ. ನಾವು ನೇರವಾಗಿ ಹೌದು ಯೆರೆಮೀಯನ ಪ್ರವಾದನ ಗ್ರಂಥಕ್ಕೆ ಬರುವಂಥ ಸಮಯದಲ್ಲಿ ಯೆರೆಮೀಯನ ಪ್ರವಾದನ ಗ್ರಂಥ ಅದರ 51ನೇ ಅಧ್ಯಾಯ, ಅದರ 51ನೇ ಅಧ್ಯಾಯ 25ನೇ ವಾಕ್ಯವನ್ನು ಓದಿಕೊಂಡು ಮುಗಿಸುವಂಥವರಾಗಿರೋಣ. ಯೆರೆಮೀಯನ ಪ್ರವಾದನ ಗ್ರಂಥ 51ನೇ ಅಧ್ಯಾಯ ಅದರ 25ನೇ ವಾಕ್ಯದಲ್ಲಿ ಈ ಪ್ರಕಾರವಾಗಿ ನಾವು ನೋಡುವಂಥವರಾಗಿದ್ದೇವೆ. ಯೆಹೋವನು ಹೀಗೆನ್ನುತ್ತಾನೆ, ಇಂತೆನ್ನುತ್ತಾನೆ, ಆಹಾ, ಲೋಕವನ್ನೆಲ್ಲ ಹಾಳು ಮಾಡುವ ನಾಶಕ ಪರ್ವತವೇ, ನಾನು ನಿನಗೆ ವಿರುದ್ಧವಾಗಿದ್ದೇನೆ. ನಾನು ನಿನ್ನ ಮೇಲೆ ಕೈ ಮಾಡಿ ನಿನ್ನನ್ನು ಜರಿಯ ಮೇಲಿನಿಂದ ಕೆಳಕ್ಕೆ ಉರುಳಿಸುವೆನು, ಸುಟ್ಟ ಬೆಟ್ಟವನ್ನಾಗಿ ಮಾಡುವೆನು. ಹಾಗಾದರೆ ದೇವರು ಹೇಳುತ್ತಿದ್ದಾರೆ, ಲೋಕವನ್ನೆಲ್ಲ ಹಾಳು ಮಾಡುವ ನಾಶಕ ಪರ್ವತವೇ, ಸೈತಾನನ ಪರ್ವತವೇ, ಸೈತಾನ ಸಿಂಹಾಸನ ಹಾಕಿರೋ ಪರ್ವತವೇ, ನಾಶಕ ಪರ್ವತವೇ, ನಾನು ನಿನ್ನನ್ನು ಸುಟ್ಟ ಬೆಟ್ಟವಾಗಿ ಮಾಡುವೆನು. ಹಾಗಾದರೆ ನಮ್ಮ ಮುಂದೆ ಯಾವ ರೀತಿಯ ಬೆಟ್ಟ ಇದ್ದರೂ ಕೂಡ ಕರ್ತನ ಮೇಲೆ ಭರವಸೆ ಇಟ್ಟು ಪ್ರಾರ್ಥನೆ ಮಾಡಿದರೆ ಆ ನಾಶಕ ಬೆಟ್ಟಗಳನ್ನು ದೇವರು ಸುಟ್ಟ ಬೆಟ್ಟವಾಗಿ ಮಾಡುವಾತನಾಗಿದ್ದಾನೆ. ಎಲ್ಲವನ್ನ ಸಮತಟ್ಟು ಮಾಡಿಬಿಡುವಾತನಾಗಿ ಲೂಕನ ಸುವಾರ್ತೆ 3ನೇ ಅಧ್ಯಾಯ 4ರಿಂದ 6ರವರೆಗೆ ನೋಡ್ತೇವೆ. ಎಲ್ಲ ಬೆಟ್ಟ ಗುಡ್ಡಗಳು, ಎಲ್ಲ ತಗ್ಗು ದಿನೆಗಳನ್ನೆಲ್ಲ ದೇವರು ಸಮ ಮಾಡಿ ಬಿಡುವಾತನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ಯೆಶಾಯ 45:2 ನೋಡ್ತೇವೆ, ಎಲ್ಲ ಗುಡ್ಡಗಳನ್ನು ಆತ ಸಮತಟ್ಟು ಮಾಡಿಬಿಡುವಾತನಾಗಿದ್ದಾನೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಾಗಾದರೆ ನಮ್ಮ ಕರ್ತನನ್ನು ನಾವು ಮೇಲೆ ಇಡುವಾಗ, ನಮ್ಮ ಕರ್ತನನ್ನು ಎಲ್ಲಕ್ಕಿಂತಲೂ ಮೇಲೆ ಇಡುವಾಗ ಎಲ್ಲ ಪರ್ವತಗಳನ್ನು, ಎಲ್ಲ ಪರ್ವತದೋಪಾದಿಯಲ್ಲಿದ್ದ ಇರುವಂಥ ಸಮಸ್ಯೆಗಳನ್ನು ಆತ ನೆಲ ಸಮ ಮಾಡಿಬಿಡುವಾತನಾಗಿದ್ದಾನೆ. ನಾಶಕ ಪರ್ವತಗಳು ಇನ್ನು ಉಳಿಯೋದಿಲ್ಲ ಪ್ರಿಯರೇ. ನಮ್ಮ ಮುಂದೆ ಯಾವ ದೊಡ್ಡ ಬೆಟ್ಟಗಳು ಇನ್ನು ಉಳಿಯೋದಕ್ಕೆ ಸಾಧ್ಯವಿಲ್ಲ. ಎಲ್ಲವನ್ನು ಸಮತಟ್ಟು ಮಾಡ್ತಾರೆ. ಆ ಜೆರುಬ್ಬಾಬೆಲನ ಮೂಲಕ ಅಸ್ತಿವಾರ ಹಾಕಲಾಗಿತ್ತು. ಆ ವಾಕ್ಯದಲ್ಲಿ ಕಡೆ ಭಾಗದಲ್ಲಿ ನಾವು ನೋಡ್ತೇವೆ, ಪ್ರಾರಂಭದಲ್ಲಿ ಓದಿದಂಥ ಈ ಜಕರಿಯ 4:7 ಅದೇ ಕೈಗಳಿಂದ ಆ ದೇವಾಲಯದ
ಕಡೆಯ ಕೆಲಸ ಕೂಡ ಅಂದರೆ ಕಲಶದ ಕಲ್ಲು ಮೆರವಣಿಗೆಯಾಗಿ ತಂದು ಅಂದರೆ ಆ ಒಂದು ದೇವಾಲಯದ ಕೆಲಸ ಏನಾಯಿತು ಅಂತ ಹೇಳಿದರೆ ಪೂರ್ತಿಗೊಳಿಸಲ್ಪಡ್ತದೆ ಅಂತ ದೇವರು ಪ್ರವಾದನೆ ಮಾಡಿದರು, ದೇವರು ತಿಳಿಸಿದರು. ಅದೇ ರೀತಿಯಾಗಿ ದೇವರ ಆ ಕೆಲಸವನ್ನು ಜೆರುಬ್ಬಾಬೆಲನ ಮೂಲಕ ಮಾಡಿ ಮುಗಿಸಿದ್ದಾರೆ. ಹಾಗಾಗಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ, ಉಪಯೋಗಿಸ್ತಾನೆ. ಎಲ್ಲ ಅಡ್ಡಿ ಆತಂಕಗಳನ್ನು ನೀಗಿಸಿ ದೇವರು ಬಲಪಡಿಸಿ ಅದ್ಭುತವಾಗಿ ನಿಲ್ಲಿಸ್ತಾನೆ. ಹಾಗಾಗಿ ದೇವರ ಕರಗಳಲ್ಲಿ ಒಪ್ಪಿಸಿಕೊಡೋಣ. ದೇವರು ಈ ವಾಕ್ಯಗಳ ಮೂಲಕ ಎಲ್ಲರನ್ನ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದ ತಂದೆಯಾಗಿರೋ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ಮತ್ತೊಮ್ಮೆ ನಾವು ನಿನ್ನ ಸಾನ್ನಿಧ್ಯಕ್ಕೆ ಬಂದು ನಿನ್ನನ್ನು ಹಾಡಿ ಕೊಂಡಾಡುವಂತೆ, ಸ್ತುತಿಸುವಂತೆ, ಪ್ರಾರ್ಥಿಸುವಂತೆ ನೀನು ನಮಗೆ ಸಹಾಯ ಮಾಡಿದೆ. ಸೇರಿ ಬಂದಿರುವಂಥ ಎಲ್ಲರನ್ನ ನೀನು ಆಶೀರ್ವಾದ ಮಾಡು, ವಿಶೇಷವಾಗಿ ಟಿ.ವಿ ಮೂಲಕವಾಗಿ. ಹಾಗೆ ಕರ್ತನೆ ಅಪ್ಪ, ವಿವಿಧ ಮೀಡಿಯಾಗಳ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸಿರುವ ಎಲ್ಲರನ್ನ ಆಶೀರ್ವಾದ ಮಾಡು. ಪ್ರತಿಯೊಬ್ಬೊಬ್ಬರೊಂದಿಗೆ ಈ ದಿನದಲ್ಲಿ ಮಾತನಾಡಿದ್ದಿ ಅಪ್ಪ. ಅನೇಕರು ಅವರ ಮುಂದೆ ಬೆಟ್ಟದ ಹಾಗಿರುವಂಥ ಸಾಲ, ರೋಗ, ಬೇರೆ ಬೇರೆ ಶೋಧನೆ, ಕಷ್ಟಗಳನ್ನು ಅಪ್ಪ ಅನುಭವಿಸುವವರಾಗಿದ್ದಾರೆ. ಆದರೆ ಅಪ್ಪ ನೀನು ಎಲ್ಲ ನಾಶಕ ಪರ್ವತಗಳನ್ನು ಅಪ್ಪ ಸುಟ್ಟ ಬೆಟ್ಟವಾಗಿ ಮಾಡುತ್ತಿ, ಮಾತ್ರವಲ್ಲ ನೆಲಸಮ ಮಾಡುತ್ತಿ, ಎಲ್ಲವನ್ನು ಸಮತಟ್ಟು ಮಾಡಿಬಿಡುತ್ತಿ ಸ್ವಾಮಿ. ಮಾತ್ರವಲ್ಲ ನಿನ್ನ ಮಕ್ಕಳನ್ನು ಹೌದು ಕರ್ತನೆ ಎಲ್ಲ ಬೆಟ್ಟಗಳನ್ನು ಹೌದು ಕರ್ತನೆ ಸಮತಟ್ಟು ಮಾಡುವ ಮಸೆದ ಹೊಸ ಹಂತಿ ಕುಂಟೆಯಾಗಿ, ಹೌದು ಆ ಹೊಸ ಮೊನೆ ಹಲ್ಲಿನ ಹಂತಿ ಕುಂಟೆಯಾಗಿ ನೀನು ಉಪಯೋಗಿಸುವಿ ಸ್ವಾಮಿ. ನಿನ್ನ ಕರಗಳಲ್ಲಿ ನಿನ್ನ ಮಕ್ಕಳನ್ನು ಒಪ್ಪಿಸಿಕೊಡ್ತಾ ಇದ್ದೇವೆ. ಎಲ್ಲ ಶೋಧನೆಗಳಿಂದ, ಕಷ್ಟಗಳಿಂದ, ಹೌದು ಸಾಲಗಳಿಂದ ಬಿಡಿಸಿ, ಹೌದು ಪವಿತ್ರಾತ್ಮನ ಬಲದಿಂದ ತುಂಬಿಸಿ, ದೇವರ ರಾಜ್ಯಕ್ಕಾಗಿ, ದೇವರ ಮಹಿಮೆಗಾಗಿ ಅಪ್ಪ ನಿನ್ನ ಮಕ್ಕಳನ್ನು ಆಶೀರ್ವದಿಸಿ ಉಪಯೋಗಿಸು. ಹಾಗೆ ಲೋಕದ ಎಲ್ಲ ಭಾಗಗಳಲ್ಲಿ ನಡೆಯುತ್ತಿರುವಂಥ ಆರಾಧನಾ ಕೂಟಗಳನ್ನು ಆಶೀರ್ವಾದ ಮಾಡು, ದೇವ ಜನರನ್ನು ಆಶೀರ್ವಾದ ಮಾಡು. ಈ ವಾರದಲ್ಲಿ ದಿನ ಬರೋಣವಾಗಿರುವುದಾದರೆ ನಾವು ನಿನ್ನೊಂದಿಗೆ ಇರಬೇಕು, ಬರೋಣಕ್ಕೆ ಸಮಯ ಇರುವುದಾದರೆ ಒಟ್ಟಿಗೆ ಸೇರಿ ನಿನ್ನನ್ನು ಕೊಂಡಾಡಲಿಕ್ಕೆ ಸಹಾಯ ಮಾಡು. ನಮ್ಮ ಪ್ರಾರ್ಥನೆ ಕೇಳಿದ್ದಿ ಸ್ತೋತ್ರ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ತಂದೆ, ಆಮೇನ್ ಆಮೇನ್. ನಾವಂತೆ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾಗಿರುವ ದೇವರ ಪ್ರೀತಿಯು, ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸೇರಿ ಬಂದಿರುವಂಥ ಎಲ್ಲ ದೇವಜನರೊಂದಿಗೆ, ವಿಶೇಷವಾಗಿ ಟಿ.ವಿ ಮೂಲಕ, ವಿವಿಧ ಮೀಡಿಯಾಗಳ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸಿರುವ ಎಲ್ಲ ದೇವಜನರೊಂದಿಗೆ, ಲೋಕದಲ್ಲಿರುವ ಎಲ್ಲ ದೇವಜನರೊಂದಿಗೆ, ವಿಶೇಷವಾಗಿ ಕೇಳಲ್ಪಟ್ಟ ವಾಕ್ಯಗಳೊಂದಿಗೆ ಯೇಸು ಕ್ರಿಸ್ತನ ಮರಳಿ ಬರೋಣದವರೆಗೆ ಯಾವಾಗಲೂ ಇರಲಿ. ಆಮೇನ್ ಆಮೇನ್.